Wow, and welcome back to Weekend on Wheels, and I'm Girish. So today I am at Radio City office, and no surprises. Here we are to have a discussion about our ride from Bengaluru all the way to Delhi on a EV scooter, which was Ampere Magnus Neo, and we have the host, Hey, hi. which is Ajay Trishul. I need not introduce him more than me introducing him. I think I need an introduction for a lot of people, but he's very well known in Bangalore. All the people listening to radio know him very well. And yeah, we're just going to have a good chat. Yep. ಏನು ಮಾಡೋಣ ಇವತ್ತು? ನಿಮ್ ರೈಡ್ ಬಗ್ಗೆ ನಿಮ್ ಬಗ್ಗೆ ಮಾತಾಡೋಣ. ಓಕೆ. ಯೂಶುವಲಿ ಎಲ್ಲ ವಿಡಿಯೋಗಳಲ್ಲಿ ಮತ್ತೆ ಎಲ್ಲ ಶೋಗಳಲ್ಲಿ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ. ಫಾರ್ ಚೇಂಜ್ ಇವತ್ತು ನಮ್ಮ ಗಿರೀಶ್ ಅವ್ರು ಕೊಡ್ತಾ ಇದಾರೆ ಬಿಕಾಸ್ ವೀಕೆಂಡ್ ಹತ್ರ ಬಂತಲ್ವಾ. ಅದಕ್ಕೆ ಅವನ ಫ್ರೈಡೇ ಇವತ್ತು ನಾವು ಇದನ್ನ ರೆಕಾರ್ಡ್ ಮಾಡ್ತಾ ಇದೀವಿ. ನಾಳೆ ಏನ್ ಮಾಡ್ಬೇಕು ಅಂತ ವಾವ್ ರಿಯಾಕ್ಟ್ ಮಾಡಿ. ಫಸ್ಟ್ ಟೈಮ್ ಮೈ ವ್ಲಾಗ್ ಇಸ್ ಗೋನ್ ಬಿ ಇನ್ ಕನ್ನಡ and this is going to be a podcast and a lot of interesting stuff we are going to discuss in this series. And Trishul himself is a rider, so avanu ride ಮಾಡ್ತಾನೆ. he has got an Xpulse. ಬಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಯಾ, ತುಂಬಾ ರೈಡ್ಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ಮಾಡ್ತಾ ಇಲ್ಲ. ಯಾಕೆ ಬಸ್? ಇಲ್ಲ, ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ನಾನ್ ಮಾಡಿದಂತ ಒಂದು ಮಿಸ್ಟೇಕ್. ಐ ವಾಸ್ ವೇರಿಂಗ್ ಸಮ್ ಕೈಂಡ್ ಆಫ್ ಹೆವಿ ವೇಟ್ ಹೆಲ್ಮೆಟ್ ಫಾರ್ ಲಾಂಗ್ ಟೈಮ್, ಸೊ ದಟ್ ಗಾಟ್ ಜಸ್ಟ್ ಮೈನರ್ ಬಲ್ಜ್. ಅಯ್ಯೋ, ಬ್ಯಾಕ್ ಅಲ್ಲಿ ನಮ್ ಡಾಕ್ಟರ್ ಸಜೆಸ್ಟ್ ಮಾಡೋದು, ನೀನ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಲಗಾಮ್ ಹಾಕ್ಬೇಕು ಆಗಲ್ಲ ಅಂತ. ಬಟ್ ಇಲ್ಲ, ರೈಡ್ಸ್ ಹೋಗ್ತೀನಿ, ಬಟ್ ಮುಂಚಿನ ತರ ಹುಚ್ಚದ್ದು ಹೋಗೋದು ಅಂತ ಇದೆಯಲ್ಲ, ಸಿಕ್ಕಿದ್ ಬೆಟ್ಟ ಗುಡ್ಡ ಹತ್ತೋದು ಅವೆಲ್ಲ ಇಲ್ಲ. ಒನ್ಸ್ ಇನ್ ಅ ವೈಲ್ ಸೂಪರ್ ರೈಡ್ಸ್ ಹೋಗ್ತಾ ಇರ್ತೀನಿ. ಅಂಡ್ ಅದೇನ್ ಗೊತ್ತಾ, ಈ ಬೈಕಿಂಗ್ ಅನ್ನೋದು ಅದೊಂಥರ ಡ್ರಗ್ ಇದ್ದಂಗೆ. ಎಕ್ಸಾಕ್ಟ್ಲಿ. ಒಂದ್ಸಲ ಅಡಿಕ್ಷನ್ ಇಂದ ಹೊರಗಡೆ ಬರೋದಕ್ಕೆ ಆಗದೆ ಇರುವಂತ ಒಂದು ಡ್ರಗ್ ಅಂತ ಹೇಳಿದ್ರೆ ಬೈಕಿಂಗ್ ಅಂತ. ಅಬ್ಸಲ್ಯೂಟ್ಲಿ. ಗಿರೀಶ್ ಅವ್ರು ಕೂಡ ಅಷ್ಟೇ, K2K ರೈಡ್ ಮಾಡಿದಾಗ ಆಗಿರ್ಬೋದು. ಅಂಡ್ ಅದಾದ್ಮೇಲೆ ನಾವು ಸಿಕ್ಕಿದ್ವಿ ಆಕ್ಚುಲಿ ಉಡುಪಿನಲ್ಲಿ. ಅವರು ಇವಾಗ ಬ್ಯಾಂಗ್ಳೂರ್ ಟು ಡೆಲ್ಲಿ EV-ನಲ್ಲಿ ರೈಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಮಾತಾಡೋಣ. ಸೊ ರೇಡಿಯೋ ಸಿಟಿನಲ್ಲಿ. ಎಸ್ ಬಾಸ್, ಲೆಟ್ಸ್ ಕಿಕ್ ಇಟ್ ಆಫ್. ರೇಡಿಯೋ ಸಿಟಿ 91.1 ಅಲ್ಲಿ ನಾನು ತ್ರಿಶೂಲ್ ಮಾತಾಡ್ತಾ ಇದ್ದೀನಿ ಸಾಯಂಕಾಲ ಟೈಮ್ ಅಲ್ಲಿ. ಅಂಡ್ ಇವತ್ತು ಫ್ರೈಡೆ, ಅಂದ್ರೆ ಈ ಮಾತುಕತೆ ನಡೀತಾ ಇರುವಂತದ್ದು ಫ್ರೈಡೆ. ಅಂಡ್ ವೀಕೆಂಡ್ ಹತ್ರ ಬಂದ್ಬೇಕಲ್ಲ. ವೀಕೆಂಡ್ ಹತ್ರ ಬಂದಾಗ ನಮ್ಮ ಹುಡುಗರಿಗೆಲ್ಲ ಒಂದು ಕ್ರೇಜ್ ಇದೆ, ಏನ್ ಗೊತ್ತಾ, ವೀಕೆಂಡ್ ಬಂತಂತ ಹೇಳಿದ್ರೆ ಬೈಕಿಗೆ ಒಂದಷ್ಟು ಪೆಟ್ರೋಲ್ ಹಾಕೊಂಡು ಒಂದು ರೈಡ್ ಹೋಗ್ಬಿಡೋಣ. ನಮ್ಮ ಬೆಂಗಳೂರಲ್ಲಂತೂ ಕೇಳೋದೇ ಬೇಡ. ಸ್ಯಾಟರ್ಡೆ ಮಾರ್ನಿಂಗ್, ಸಂಡೇ ಮಾರ್ನಿಂಗ್ ಆದ್ರೆ ಸಾಕು, ಬೈಕಿಗೆ ಒಂದು 50 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ನಂದಿ ಬೆಟ್ಟ ಹೊರಡ್ಬಿಡ್ತೀವಿ ನಾವು. ಅಂದ್ರೆ ನಮ್ ವೀಕೆಂಡ್ ಫುಲ್ ವೀಲ್ಸ್ ಅಲ್ಲೇ ಕಳಿಬೇಕು ಅಂತ ಇವಾಗ ಅದೇ ಹೆಸರಿನಲ್ಲಿ ಚಾನೆಲ್ ಮಾಡ್ಕೊಂಡು ವೀಕೆಂಡ್ ಆನ್ ವೀಲ್ಸ್ ಅಂತ, ವೀಕೆಂಡ್ ಅಲ್ಲ ವೀಕ್ ಡೇಸ್ ಅಲ್ಲೂ ವಿಡಿಯೋಸ್ ಬಿಡ್ತಾ ಇರ್ತಾರೆ. ಸೊ ಎಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿಡಿಯೋಸ್ ಗಳ ಜೊತೆಗೆ ಒಂದಷ್ಟು ಇನ್ಫಾರ್ಮೇಶನ್ ಗಳು ಬೈಕ್ ಗಳ ಬಗ್ಗೆ ನಮ್ಗೆ, ಸೊ ಯಾವ ಬೈಕ್ ಗಳಲ್ಲಿ ಏನೇನ್ ಪ್ರೋಸ್ ಅಂಡ್ ಕಾನ್ಸ್ ಇದೆ ಎಲ್ಲದನ್ನ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಒಂದಷ್ಟು ಅಡ್ವೆಂಚರ್ ಕೂಡ ಇವ್ರು ಮಾಡಿದ್ದಾರೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಇವ್ರ ಹೆಸರು ಕೂಡ ಬಂದಿದೆ. ದಟ್ ಈಸ್ ಗಿರೀಶ್ ಬಿ ಶೇಟ್ ಅವರು ನಮ್ ಜೊತೆ ಇದ್ದಾರೆ. ವೀಕೆಂಡ್ ಆನ್ ವೀಲ್ಸ್ ಇಂದ ಬೆಂಗಳೂರು ಟು ಡೆಲ್ಲಿ EV ರೈಡ್ ಮಾಡಿ ಆ ಒಂದು ರೆಕಾರ್ಡ್ ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗೆ ರಿಜಿಸ್ಟರ್ ಮಾಡಿ ಇವತ್ತು ರೇಡಿಯೋ ಸಿಟಿಗೆ ಬಂದು ಕೂತಿದ್ದಾರೆ. ನಮಸ್ಕಾರ. ಫಸ್ಟ್ ನಾನು ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ. ಸಿ, ಮನುಷ್ಯ ಎಷ್ಟು ಕ್ರೇಜಿಯಾಗಿ ಯೋಚನೆ ಮಾಡ್ಬೋದು ಅನ್ನೋದಕ್ಕೆ ನೀವ್ ಎಕ್ಸಾಂಪಲ್ ಆಯ್ತಾ. ಇವಾಗ ನಾನು ಇಲ್ಲಿಂದ ನಮ್ಮ ಆಫೀಸ್ ಇಂದ ಬನ್ನರ್ಘಟ್ಟ ರೋಡ್, ವಿಚ್ ಇಸ್ ಎಕ್ಸಾಕ್ಟ್ಲಿ 15 ಕಿಲೋಮೀಟರ್ಸ್ ಅವೇ ಫ್ರಮ್ ಹಿಯರ್, ಬೈಕ್ ಓಡಿಸೋದಕ್ಕೆ ಬೆಂಗಳೂರಲ್ಲಿ ಓದಾಡ್ತೀನಿ. ನೀವು ಬೆಂಗಳೂರಿಂದ ಡೆಲ್ಲಿಗೆ, ಅದು ಕೂಡ EV-ನಲ್ಲಿ ಹಬ್ಬ ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೋದು EV-ನಲ್ಲಿ ಮ್ಯಾಕ್ಸ್ ಸ್ಪೀಡ್ ಅರೌಂಡ್ 55 km/h to 60. ಹೆಂಗ್ ಹೋದ್ರಿ ಸರ್? ಸೊ ಅದೇ ಚಾಲೆಂಜ್ ಅಲ್ವಾ. ಸೂಪರ್. ಅಂಡ್ ನಿಮ್ ಜರ್ನಿ ಅಂದ್ರೆ ವೀಕೆಂಡ್ ಆನ್ ವೀಲ್ ಜರ್ನಿಗಳು ಸ್ಟಾರ್ಟ್ ಆಗುತ್ತೆ. ಅಂಡ್ ದೆನ್ ಸಡನ್ ಆಗಿ ಒಂದು ಡಿಸಿಷನ್ ತಗೋತೀರಾ K2K ರೈಡ್ ಮಾಡ್ಬೇಕು ಅಂತ, ದಟ್ ಆನ್ ಇನ್ EV-ನಲ್ಲಿ. ಹೌದು. ಸೊ ಆ ಒಂದು ಕ್ರೇಜಿ ಐಡಿಯಾ, ಸೊ ಅದು ಕ್ರೇಜಿ ಐಡಿಯಾ ಬರಬೇಕಾದ್ರೆ ಒಂದು ಕ್ರೇಜಿ ಥಿಂಗ್ ಆಗ್ಬೇಕು ಲೈಫಲ್ಲಿ. 2020 ಅಲ್ಲಿ ಜಸ್ಟ್ ಕೋವಿಡ್ ಹಿಟ್ ಆಗಿದೆ. ಸೆಕೆಂಡ್ ವೇವ್ ಆಫ್ ಕೋವಿಡ್ ಬರಬೇಕಾದ್ರೆ Feb 4 ನಾನು Feb 3 ಬೆಂಗಳೂರಲ್ಲಿದ್ದೆ. Feb 4 ಮಂಗಳೂರಿಗೆ ರೀಚ್ ಆಗಿದ್ದೀನಿ. ನಾನು ರೆಗ್ಯುಲರ್ ವಾಕ್ ಈವ್ನಿಂಗ್ ಹೋಗ್ತಾ ಇದ್ದೀನಿ. ನನಗೊಂದು ಬ್ಯಾಕ್ ಪೇನ್ ಥರ ಫೀಲ್ ಆಯಿತು. ನಾನೇನು ಪರವಾಗಿಲ್ಲ ಅಂತ ವಾಕ್ ಮಾಡ್ತಾಯಿದ್ದೆ. ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯಿತು. ನಾನು ಖುಷಿ ಆಯಿತು, ಇವತ್ತಿನ ವಾಕ್ ಒಳ್ಳೆ ಪ್ರೋಗ್ರೆಸ್ ಇದೆ, ಸ್ವೆಟ್ಟಿಂಗ್ ಆಗ್ತಾಯಿದ್ದೀನಿ. ಸ್ಲೋಲಿ ಬಾಯಲ್ಲಿ ಸ್ಪಿಟ್ ಏನಿದೆಯಲ್ಲ ಜಾಸ್ತಿ ಆಯಿತು. ಸಲೈವ ಉಗಿತೀನಿ. ಸ್ವಲ್ಪ ಬ್ಲಡ್ ಸ್ಟೇನ್ಸ್ ಇತ್ತು. ನನಗೆ ಏನಪ್ಪ ಅಂತ ಸ್ವಲ್ಪ ಹೊತ್ತಲ್ಲಿ ಜಾ ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದೆಲ್ಲ ಆಗ್ತಾಯಿದೆ, ನಾನು ನಡೀತಾ ಇದ್ದೀನಿ. ಆ್ಯಂಡ್ ದೆನ್ ಏನಕ್ಕೋ ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು. ನಾನೇನೋ ಇವತ್ತು ಬೇಡ, ಸರಿ ಹೋಗ್ತಾಯಿಲ್ಲ. ಒಂದು ಅಷ್ಟರೊಳಗಡೆ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ವಾಕ್ ಆಗಿದ್ದೆ. ಸೊ ನಾರ್ಮಲಿ 5 ಕಿಲೋಮೀಟ್ರ್ ಮಾಡ್ತಾಯಿದ್ದೆ. ಬೇಡ, ಶಾರ್ಟ್ ಕಟ್ ಮಾಡೋಣ, ಮನೆಗೆ ಹೋಗೋಣ ಅಂತ ಮನೆಗೆ ಬಂದುಬಿಟ್ಟೆ.
ಮನೆ ಬಂದ ಮೇಲೆ ಕೂರೋಕ್ಕಾಗ್ತಾಯಿಲ್ಲ, ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಐ ಡಿಂಟ್ ರಿಯಲೈಸ್ ವಾಟ್ ವಾಸ್ ಹ್ಯಾಪ್ನಿಂಗ್ ವಿತ್ ಮೀ, ಆ್ಯಂಡ್ ದಟ್ ವಾಸ್ ದ ಹಾರ್ಟ್ ಅಟ್ಯಾಕ್ ವಿಚ್ ಐ ಹ್ಯಾಡ್ ಗಾಟ್. ಓಕೆ. ಸೊ ಇಮಿಡಿಯೇಟ್ಲಿ ಅವರು ನನ್ನ ಕಾಮ್ ಮಾಡಿದ್ರು ಆ್ಯಂಡ್ ಹಾಸ್ಪಿಟ್ಲ್ ಕರ್ಕೊಂಡೋದ್ರು. ಹಾಸ್ಪಿಟ್ಲಲ್ಲಿ ಫಸ್ಟ್ ಇದು ಮಾಡಬೇಕಾದ್ರೆ ಇಕೋ ಮಾಡಬೇಕಾದ್ರೆ ಅವ್ರು ಹೇಳಿದರು ವೇರಿಯೇಷನ್ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಇಮಿಡಿಯೇಟ್ಲಿ ಇವ್ರನ್ನ ರಶಿನ್ ಮಾಡಿ ಆ್ಯಂಜಿಯೋಪ್ಲಾಸ್ಟ್ ಮಾಡಬೇಕು ಅಂತ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಐ ಸಿ ಐ ಆಮ್ ಇನ್ ದ ಬೆಡ್, ಐ ಓಪನ್ ಮೈ ಐಸ್, ಐ ಆಮ್ ಇನ್ ದ ICU. ಆಪ್ರೇಷನ್ ಎಲ್ಲ ಆಗಿದೆ, ಬಂದಿದೆ. ಆ್ಯಂಡ್ ದ್ಯಾಟ್ ವಾಸ್ ಐ ಥಿಂಕ್ ಒನ್ ಆಫ್ ದ ವರ್ಸ್ಟ್ ಟೈಮ್ ಇನ್ ಮೈ ಲೈಫ್. ಅದಾದಮೇಲೆ ಐ ವೆಂಟ್ ಇನ್ ಟು ಡಿಪ್ರೆಷನ್. ನನಗೆ ಆಚೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಐ ಕುಡ್ ನಾಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ 2 people. ಅಷ್ಟೊಂದು ಭಯ ಆಗ್ತಾಯಿತ್ತು. ದಟ್ ಡಿಪ್ರೆಷನ್ ಹಿಟ್ ಮೀ ವೆರಿ ಹಾರ್ಡ್. ಇಟ್ ಸಸ್ಟೈನ್ಡ್ ಆಲ್ಮೋಸ್ಟ್ ಫಾರ್ 6 to 8 months. ಓಕೆ. ಆ್ಯಂಡ್ ಐ ಹ್ಯಾಡ್ ಟು ಫೈಟ್ ಬ್ಯಾಕ್ ಆಫ್ ಮೈ ಲೈಫ್, ಕಮ್ ಬ್ಯಾಕ್ ಆ್ಯಂಡ್ ಈ ಫೇಸಿಂದ ಆಚೆ ಬರಬೇಕಿತ್ತು. ಸೊ ಅದಕ್ಕೆ ನಾನು ಏನು ಅಂದ್ಕೊಂಡೆ, ರೈಡಿಂಗ್ ಸ್ಟಾರ್ಟ್ ಮಾಡೋಣ ವಾಪಸ್ಸು. ಓಕೆ. ಫಸ್ಟ್ ಒಂದು ರೈಡ್ ಮಾಡಿದೆ ಫ್ರಮ್ ಮ್ಯಾಂಗ್ಳೂರ್ ಟು ಪೂನಾ ಆನ್ ಅ ಹೊಂಡಾ ಮೋಟರ್ ಸೈಕಲ್. ಪೂನಾದಲ್ಲಿ ಸ್ಪೆಷಲ್ ಎಡಿಷನ್ ಆಫ್ IBW ಆಗ್ತಾಯಿತ್ತು, ಓಕೆ. ವಿಚ್ ವಾಸ್ ದ 9th edition. ಗೋವಾದಲ್ಲಿ ಆಗ್ತಾ ಇರಲಿಲ್ಲ, ಇದು ಬಂದುಬಿಟ್ಟು ಪೂನಾದಲ್ಲಿತ್ತು. ಸೊ ಐ ಸೆಡ್ ಐ ವಿಲ್ ರೈಡ್ ಫಾರ್ ಇಟ್. ಓಕೆ. ರೈಡ್ ಮಾಡಿದೆ. ಐ ಕಾಲ್ಡ್ ಇಟ್ ರಿಕ್ಲೇಮಿಂಗ್ ಮೈ ಸೆಲ್ಫ್ ಅಂತ ಒಂದು ರೈಡ್. ವಾಪಸ್ ಬಂದ ಮೇಲೂ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಏನೋ ಇನ್ನೂ ಕಂಪ್ಲೀಟ್ ನಾನು ರಿಕವರ್ ಆಗಿಲ್ಲ, ಏನೋ ಒಂದು ಹುಳ ಅಂತೀವಲ್ವ, ತಲೆಯಲ್ಲಿ ಹುಳ ಇತ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನೆಕ್ಸ್ಟು ಒಂದು ರೈಡ್ ಮಾಡ್ತೀನಿ ವಾಪಸ್ಸು. ಇಟ್ ಶುಡ್ ಬಿ ಅ ಸೋಷಿಯಲ್ ಕಾಸ್ ಲೆಡ್ ರೈಡ್, ವೇರ್ ನನಗೆ ಹಾರ್ಟ್ ಹೆಲ್ತ್ ಬಗ್ಗೆನೂ ಜನರಿಗೆ ಹೇಳ್ಕೊಡ್ಬೇಕು ಆ್ಯಂಡ್ ಇಗ್ನೋರ್ ಮಾಡಬಾರ್ದು ಅಂತ. ಸೊ 1 ಹಾರ್ಟ್ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ನಾರ್ಮಲಿ ಎಲ್ಲರೂ K2K ರೈಡ್, ಸೂಪರ್ ಬೈಕಲ್ಲಿ ಮಾಡೋಣ, ಈ ಬೈಕಲ್ಲಿ ಮಾಡೋಣ, ಆ ಬೈಕಲ್ಲಿ ಮಾಡೋಣ, ಕಾರಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ನಾನು ಇದನ್ನ ಸ್ವಲ್ಪ ಟ್ವೀಕ್ ಮಾಡಿಬಿಟ್ಟು ಸ್ವಲ್ಪ ಟಫ್ ಮಾಡೋಣ, ಫಿಸಿಕಲಿ ಮೆಂಟಲಿ ಎರಡೂ ಟಫ್ ಮಾಡೋಣ ಅಂತೇಳಿ EVಯಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಓಕೆ. ಇಟ್ ವಾಸ್ ಅ ಟಾಬು ದೆನ್, ಬ್ಯಾಕ್ ಇನ್ 2021 ಡೂಯಿಂಗ್ ಅ EV ರೈಡ್. ಯಾಕೆಂದರೆ ಪೀಪಲ್ ಅಟ್ ರೇಂಜ್ ಆ್ಯಂಗ್ಸೈಟಿ, ಅಲ್ಲಲ್ಲೂ ಇದು ಬ್ಯಾಟ್ರಿ ಬ್ಲಾಸ್ಟ್ ಆಗ್ತಾಯಿತ್ತು, ಎಲ್ಲ ಪ್ರಾಬ್ಲಮ್ ಇತ್ತು. ನಾ ಈ ಐಡಿಯಾ ಫಸ್ಟ್ ಮಾತಾಡಬೇಕಾದ್ರೆ ಎಲ್ಲರೂ ನನ್ನ ಕ್ರೇಜಿ ಅಂತ ಕರೆದ್ರು. ನಿನಗೇನು ಹುಚ್ಚಿಗಿಚ್ಚಿ ಇರ್ತಿದ್ಯೇನೋ, ಏನಕ್ಕೆ ಇದೆಲ್ಲ ಬೇಡ, ಸುಮ್ಮನಿರು ಅಂತ. ನಾನು ಅಂದೆ ಇಲ್ಲ, ನಾನು ಮಾಡಲೇಬೇಕು, ನನಗೆ ಲೈಫಲ್ಲಿ ವಾಪಸ್ ಬೌನ್ಸ್ ಆಗಬೇಕಾದ್ರೆ ನನಗೆ ಇದು ಮಾಡಲೇಬೇಕು ಅಂತ. ಸೇಮ್ ಟೈಮಲ್ಲಿ ಬೌನ್ಸ್ ಇನ್ಫಿನಿಟಿ ಅಂತ ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ ಇತ್ತು, ಎಲೆಕ್ಟ್ರಿಕ್ ಸ್ಕೂಟರ್. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಡೂಯಿಂಗ್ ಎನ್ EV ರೈಡ್ ಇಸ್ ನಾಟ್ ಈಸಿ. ತುಂಬ ಪ್ಲ್ಯಾನಿಂಗ್ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಆಫ್ EV ಇರಬೇಕು ಫಸ್ಟ್ ಥಿಂಗ್. ಬಿಕಾಸ್ ನಿಮ್ಮದು ಟಾಪ್ ಸ್ಪೀಡ್ ಬಿಟ್ವೀನ್ 50 to 55 kilometer ಆರ್ 60 kilometer ಮ್ಯಾಕ್ಸ್ ಇರುತ್ತೆ. ಬ್ಯಾಟ್ರಿ ರೇಂಜ್ ಬಂದುಬಿಟ್ಟು 60 kilometer ಇರುತ್ತೆ. ಸೊ ಐ ಹ್ಯಾಡ್ ಟು ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಯು ನೀಡ್ ಅ ಲಾಟ್ ಆಫ್ ಫಿಟ್ನೆಸ್, ಕೋರ್ ಸ್ಟ್ರೆಂತ್ ಇರಲೇಬೇಕು. ಬಿಕಾಸ್ ಯು ಆರ್ ಸಿಟಿಂಗ್ ಆನ್ ದ ಸ್ಕೂಟರ್ ಫಾರ್ ಅಬೌಟ್ 10 to 12 hours a day ಆ್ಯಂಡ್ ರೈಡ್ ಮಾಡ್ತೀರಾ. ಪ್ಲಸ್ ಇದು ವಾಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಸ್ವ್ಯಾಪೇಬಲ್ ಬ್ಯಾಟ್ರಿ ಇತ್ತು. ಇಟ್ ವಾಸ್ ನಾಟ್ ಅ ಫಿಕ್ಸ್ಡ್ ಬ್ಯಾಟ್ರಿ. ಸ್ವ್ಯಾಪ್ ಮಾಡೋ ಆಪ್ಷನ್ ಇರೋದ್ರಿಂದ ಯು ಕುಡ್ ರೈಡ್ ಅಬೌಟ್ 250 kilometers. ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯಿತು. ಫಸ್ಟ್ ಡೇ ಆಫ್ ಮೈ ರೈಡ್ ಐ ಆಮ್ ರೈಡಿಂಗ್ ನಾಟ್ ಇವನ್ 200 kilometer ಆಗಿಲ್ಲ. ಐ ರಿಮೆಂಬರ್ ಕನ್ಯಾಕುಮಾರಿಯಿಂದ ನಾನು ಕೊಯಂಬತ್ತೂರು, ಚೆನ್ನೈ ಸೈಡ್ ಹೋಗ್ತಾ ಇದ್ದೆ. ನಾನು ಹತ್ಬಿಟ್ಟೆ. ಆನ್ ದ ಮಿಡ್ಲ್ ಆಫ್ ದ ರೋಡ್ ಹತ್ಬಿಟ್ಟೆ. ಆ್ಯಂಡ್ ಐ ಸ್ಟಾರ್ಟೆಡ್ ಕ್ರೈಯಿಂಗ್, ಸೇಯಿಂಗ್ ದಟ್ ಏನಕ್ಕಾದ್ರೆ ನಾನು ಈ ಪ್ಲ್ಯಾನ್ ಮಾಡಿದೆ, ವಾಟ್ ವೆಂಟ್ ರಾಂಗ್, ಏನಕ್ಕೆ ನಾನು ಅಷ್ಟೊಂದು ಮೆಂಟಲ್ ಆಗಿದ್ದೇನೆ ಈ ಥರ ಎಲ್ಲ ರೈಡ್ ಪ್ಲ್ಯಾನ್ ಮಾಡೋಕ್ಕೆ, ಇದೆ ದಿಸ್ ಇಸ್ ನೆಕ್ಸ್ಟ್ ಇಂಪಾಸಿಬಲ್ ಅಂತ ಅನ್ಕೋತು. ಆ್ಯಂಡ್ ಹೆಂಗಾದರೂ ಇವಾಗ ನೆಕ್ಸ್ಟ್ ಲೊಕೇಶನ್ ರೀಚ್ ಆಗೋಣ ಆ್ಯಂಡ್ ವಿಲ್ ಕ್ಯಾನ್ಸಲ್ ದ ರೈಡ್ ಅಂತ ಪ್ಲ್ಯಾನ್ ಆಯಿತು. ನೆಕ್ಸ್ಟ್ ಲೊಕೇಶನ್ ರೀಚ್ ಆದೆ. ನಮ್ಮ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ. ಅವ್ರ ಮುಂಚೆನೂ ಹೇಳಿದೆ, ಬಾಸ್ ಆಗ್ತಾಯಿಲ್ಲ, ದಿಸ್ ಇಸ್ ನಾಟ್ ದ್ಯಾಟ್ ಐ ವಾಂಟೆಡ್ ಟು ಡೂ. ನಾನು ಅಂದ್ಕೊಂಡಿದ್ದು ಈಸಿ ಇರುತ್ತೆ, ಐ ವಾಂಟೆಡ್ ಟು ಡೂ ದಿಸ್. ಬಟ್ ದೆನ್ ದ್ಯಾಟ್ ಈಸ್ ವೇರ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ ಎವ್ರಿಬಡಿ ಸಪೋರ್ಟೆಡ್. ನೀವೇನೇನೋ ಮಾಡಬೇಕಂತ ಥಿಂಕ್ ಮಾಡಿದ್ಯಾ, ಅದನ್ನ ಫುಲ್ಫಿಲ್ ಮಾಡು, ಮಧ್ಯದಲ್ಲಿ ಬಿಡಬೇಡ. ಅಂತೂ ಇಂತೂ ನಿನಗೆ ನಿನ್ನ ಫಿಸಿಕಲ್ ಹೆಲ್ತ್ ನಿಂಗೆ ಸಪೋರ್ಟ್ ಮಾಡ್ತಾ ಇಲ್ದಿದ್ರೆ ಕ್ಯಾನ್ಸಲ್ ಮಾಡು ಅಂದರು. ಆ್ಯಂಡ್ ಮೈ ಡಾಕ್ಟರ್ ಆಲ್ಸೋ ಸಪೋರ್ಟೆಡ್ ಮಿ ಅ ಲಾಟ್. ಸೊ ಮಿಸ್ಟರ್ ನರ್ಸಿಂ ಪೈ ಅಂತ ಮಂಗಳೂರಿಂದ ಅವ್ರ ಡಾಕ್ಟ್ರು. ಸೊ ಹೀ ಮೇಡ್ ಶ್ಯೂರ್ ನನಗೆ ಎಂಟೈರ್ ರೈಡಲ್ಲಿ ಎಲ್ಲೆಲ್ಲ ಡಾಕ್ಟರ್ ಸಪೋರ್ಟ್ ಬೇಕು ಆ ಡಾಕ್ಟರ್ ಸಪೋರ್ಟ್ ಎಲ್ಲ ಕೊಟ್ಟಿದ್ದರು. ಹೀ ಚೆಕ್ ಮೀ ಪ್ರಾಪರ್ಲಿ ಬಿಫೋರ್ ಐ ಲೆಫ್ಟ್ ಸೊ ದ್ಯಾಟ್ ಐ ಆಮ್ ಫಿಸಿಕಲಿ ಫಿಟ್ ಟು ಡೂ ದಿಸ್ ರೈಡ್. ಆ್ಯಂಡ್ ದೆನ್ ಸೆಕೆಂಡ್ ಡೇ ಸ್ಟಾರ್ಟ್ ಮಾಡಿದೆ. ಸೆಕೆಂಡ್ ಡೇನೂ ಹಂಗೆ ಆಯಿತು. ಐ ವಾಸ್ ಲೈಕ್, ಬಾಸ್ ಇದಾಗ್ತಾನೆ ಇಲ್ಲ ಬಾಸ್, ಲೆಟ್ಸ್ ಲೀವ್ ಇಟ್. ಆವಾಗ ನಮ್ಮ ಟೀಮ್ ಯಾರಿದ್ದಾರಲ್ಲ ಅವ್ರು ಹೇಳಿದ್ರು, ದಟ್ ಈಸ್ ಮೈ ವಿಡಿಯೋಗ್ರಫರ್ ಆ್ಯಂಡ್ ಫೋಟೋಗ್ರಫರ್. ಅವ್ರು ಸರ್ ಆಗುತ್ತೆ ಸರ್, ಏನು ಟೆನ್ಷನ್ ಮಾಡಬೇಡ. ನಾನು ಅವ್ರಿಗೆ ಬೈದ್ಬಿಟ್ಟೆ, ನೀವು ರೈಡ್ ಮಾಡ್ತಾಯಿದ್ದೀರಾ? ಇಲ್ಲ ಅಲ್ಲ, ನಾನು ರೈಡ್ ಮಾಡ್ತಾಯಿದ್ದೆ, ನೀವು ಆಗ್ತೀರಾ ಅಂತ ನೀವು ಕಾರಲ್ಲಿ ಹೇಳ್ತಾಯಿದ್ದೀರಾ, ಹಂಗೆ ಆಗೋದಿಲ್ಲ. ಇಲ್ಲ ಸರ್ ಆಗುತ್ತೆ ಅಂತ. ಯಾಕಂದರೆ ಬಿಸಿಲು ಬಂದುಬಿಟ್ಟು 38 degrees ಇತ್ತು. ಆ್ಯಂಡ್ ಆ್ಯಸ್ ವಿ ಪ್ರೋಗ್ರೆಸ್ಡ್ ಇಟ್ ವಾಸ್ ಓನ್ಲಿ ಗೆಟಿಂಗ್ ವರ್ಸ್ಟ್ ಹಾಗೆ. ಆ್ಯಂಡ್ ಐ ಚೋಸ್ ದ ಪೀಕ್ ಸಮ್ಮರ್ ಟೈಮ್ ಆ್ಯಂಡ್ ಸೆಂಟ್ರಲ್ ಕಾರಿಡೋರ್ ಮೇಲೆ ಹೋಗ್ತಾ ಇದ್ದೆ.
ಸೊ ದ ಟೋಟಲ್ ರೈಡ್ ಬಂದುಬಿಟ್ಟು 4,300 ಪ್ಲಸ್ ಕಿಲೋಮೀಟರ್ಸ್ ಇತ್ತು. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ 17 days ಪ್ಲಸ್ ಕ್ರಾಸಿಂಗ್ ಅಬೌಟ್ 9 ಡಿಫ್ರೆಂಟ್ ಸ್ಟೇಟ್ಸ್. ಸೊ ಸ್ಟಾರ್ಟಿಂಗ್ ಫ್ರಮ್ ತಮಿಳ್ನಾಡು, ಆಮೇಲೆ ನಿಮ್ಮದು ಕೇರಳ, ದೆನ್ ಕೇಮ್ ಕರ್ನಾಟಕ, ದೆನ್ ಯು ವೆಂಟ್ ಹೈದ್ರಾಬಾದ್, ದಟ್ ಈಸ್ ಆಂಧ್ರ, ತೆಲಂಗಾಣ, ದೆನ್ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ದೆನ್ ಯು ವೆಂಟ್ ಡೆಲ್ಲಿ, ದೆನ್ ಪಂಜಾಬ್, ಅದಾದಮೇಲೆ ನೀವು ಯು ಎಂಟರ್ ಲದಾಖ್, ಅದೆಲ್ಲ. ಸೊ ಈ ಥರ ಮಾಡಬೇಕಾದ್ರೆ ಐ ಥಿಂಕ್ ದ 4th day ಏನಿದೆಯಲ್ಲ ವಾಸ್ ಅ ಲೈಫ್ ಚೇಂಜಿಂಗ್ ಮೂಮೆಂಟ್ ಫಾರ್ ಮಿ. 4th day ವೆನ್ ಐ ವಾಸ್ ರೈಡಿಂಗ್ ಫ್ರಮ್ ಬ್ಯಾಂಗ್ಳೂರ್, ದಟ್ ವಾಸ್ 3rd day, ರೈಡಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟುವರ್ಡ್ಸ್ ಹೈದ್ರಾಬಾದ್, ವಿ ಕಂಪ್ಲೀಟೆಡ್ 1,000 kilometers. ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು, 1,000 kilometer ಮಾಡಿದ್ನ 1/4 ಆಫ್ ದ ರೈಡ್ ಸಕ್ಸಸ್ಫುಲಿ ಮಾಡಿದ್ದೀನಿ. ಇನ್ನು ಏನೂ ಇಲ್ಲ, ಮಾಡದೆ ಏನೇ ಇರಲಿ, ವಾಟ್ ಎವರ್ ಕಮ್ಸ್ ಮೈ ವೇ, ಲೆಟ್ಸ್ ಡೂ ದಿಸ್ ರೈಡ್ ಅಂತ. ಆವಾಗ ನಾನು ಸ್ಕೂಟ್ರಿಗೊಂದು ಹೆಸರು ಕೊಟ್ಟೆ. ನಾನು ರೈಡ್ ಮಾಡ್ತಾ ಇರೋ ಸ್ಕೂಟ್ರ್ ಬಂದುಬಿಟ್ಟು ರೆಡ್ ಕಲರ್ ಇತ್ತು, ರೂಬಿ ಅಂತ ಹೆಸರು ಕೊಟ್ಟೆ. ಯಾಕೆ? ಜೆಮ್, ಐ ವಾಂಟೆಡ್ ಟು ರಿಲೇಟೆಡ್ ಟು ಜೆಮ್ ಅಂತ, ಜೆಮ್ ಆಫ್ ಅ ಸ್ಕೂಟರ್. ಅದಕ್ಕೆ ಈಸಿ ವೇ ಟು ಕೋರಿಲೇಟ್ ಇಸ್ ವಾಸ್ ಒಂದು ಜೆಮ್ಮದೇ ಹೆಸರು ಕೊಡೋಣ ಅಂತ ರೂಬಿ ಅಂತ ಹೆಸರು ಕೊಟ್ಟೆ. ಆ್ಯಂಡ್ ದ್ಯಾಟ್ ವಾಸ್ ದ ಟೈಮ್ ವೆನ್ ಎವ್ರಿಥಿಂಗ್ ಚೇಂಜ್ಡ್. ಐ ಥಿಂಕ್ ಐ ಬಿಕೇಮ್ ದ ಮೋಸ್ಟ್ ಪಾಸಿಟಿವ್ ಪರ್ಸನ್ ಆನ್ ಅರ್ತ್ ಆ ಟೈಮಲ್ಲಿ, ಆ್ಯಂಡ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ಆ್ಯಂಡ್ ಐ ಸೆಡ್ ವಿ ವಿಲ್ ಡೂ ದಿಸ್ ರೈಡ್ ನೋ ಮ್ಯಾಟರ್ ವಾಟ್. ಅದಾದಮೇಲೆ ವಾಸ್ ನೆವರ್ ರುಕಿಂಗ್ ಬ್ಯಾಕ್. ಆ್ಯಂಡ್ ಒಂದ್ಸಲ ರೈಡ್ ಆದ್ಮೇಲೆ ಐ ಥಿಂಕ್ ಕಾನ್ಫಿಡೆನ್ಸ್ ಮತ್ತೆ ಬಂದ್ಬಿಡುತ್ತೆ, ಮಾಡ್ಬೋದು ಅಂತ. ಸೊ ದಟ್ಸ್ ವಾಟ್ ಮೋಟಿವೇಟೆಡ್ ನಿಮಗೆ ಡೆಲ್ಲಿ ಟು ಬ್ಯಾಂಗ್ಳೂರ್ ಟು ಡೆಲ್ಲಿ ರೈಡ್ ಮಾಡ್ಬೇಕು ಅನ್ಸುತ್ತೆ. ಕರೆಕ್ಟ್. ಆ್ಯಂಡ್ ತುಂಬಾ ಜನರಿಗೆ ಈ ಒಂದು ಆಸೆ ಇರುತ್ತೆ, ಅಂದ್ರೆ ನಾನು ಏನಾದ್ರು ಒಂದು ಅಚೀವ್ ಮಾಡಬೇಕು, ಯಾವುದೊಂದು ರೆಕಾರ್ಡ್ ಬುಕ್ ಅಲ್ಲಿ ನನ್ನ ಹೆಸರು ಕೂಡ ಬರಬೇಕು ಅಂತ. ಆ್ಯಂಡ್ ಸೊ ಅಂದ್ರೆ ಎಷ್ಟೆಲ್ಲ ಹರ್ಡಲ್ಸ್ಗಳನ್ನ ದಾಟಬೇಕಾಗುತ್ತೆ ನಿಮ್ಮ ಹೆಸರು ಇವಾಗ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ? ಸೊ ಬಿಗ್ಗೆಸ್ಟ್ ಹರ್ಡಲ್ ಇಸ್ ಯೋರ್ ಸೆಲ್ಫ್ ಹೇಳ್ಬೋದು. ಯಾಕೆಂದರೆ ಇಫ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್ ದಟ್ ನೀವು ಮಾಡ್ಬೋದು ಅಂದರೆ ಯು ಕ್ಯಾನ್ ಡೂ ಎನಿಥಿಂಗ್. ಬಟ್ ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ ಅಂದರೆ ವಿ ಆರ್ ಸೆಲ್ಫ್ ಸ್ಟಾಪ್ ಆರ್ ಸೆಲ್ಫ್ ಏನಾದರೂ ಮಾಡೋದ್ರಲ್ಲಿ. ಸೊ ಕ್ರೇಜಿ ಐಡಿಯಾ ಅಂತ ಇರ್ಬೋದು, ಬಟ್ ಎಕ್ಸಿಕ್ಯೂಷನ್ ಮಾಡೋದು ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ಫೇಲ್ ಇನ್ ಡೂಯಿಂಗ್ ದಟ್. ಅದಕ್ಕೋಸ್ಕರ ವಿ ಡೋಂಟ್ ಗೋ ಹೆಡ್ ಇನ್ ಲೈಫ್. And how was Bangalore to Delhi ride? So Bangalore to Delhi ride was very, very unique. This was a total opposite of what I did K2K ride ಅಲ್ಲಿ. K2K ride ಬಂದ್ಬಿಟ್ಟು ಪೀಕ್ ಸಮ್ಮರಲ್ಲಿ ಮಾಡಿದ್ದೆ. ಐ ಹ್ಯಾವ್ ಸೀನ್ ಟೆಂಪ್ರೇಚರ್ ಸ್ಟಾರ್ಟಿಂಗ್ ಫ್ರಮ್ 38 degree ಗೋಯಿಂಗ್ ಆಲ್ ದ ವೇ ಅಪ್ ಟಿಲ್ 52 degree. Oh my God. ನಾನು ನೆನಪಿದೆ, ವೆನ್ ಐ ವಾಸ್ ಟ್ರಾವೆಲಿಂಗ್ ಫ್ರಮ್ ನೋಯ್ಡಾ ಟುವರ್ಡ್ಸ್ ಲೇ, ವೆದರ್ ಕಂಡೀಷನ್ ವಾಸ್ 52 degrees. ನಾನು ಆವಾಗ ಸ್ಕೂಟರ್ ಓಡಿಸ್ಬೇಕಾದ್ರೆ ಫೇಂಟ್ ಆಗ್ತಾಯಿದ್ದೆ. ಮೈ ಐಲ್ಯಾಶಸ್ ಟು ಡ್ರಾಪ್ ಆ್ಯಂಡ್ ತಲೆ ಹಿಂಗಾಗ್ತಾಯಿತ್ತು, ಟು ಮೂವ್ ದಟ್ ಸೈಡ್. ಆ್ಯಂಡ್ ಸಡನ್ಲಿ ರಿಯಲೈಸ್ ರೋಡಲ್ಲಿದ್ದೀನಿ ಅಂತ. ನಾನು ಆವಾಗಲೇ ಸ್ಟಾಪ್ ಮಾಡಿಬಿಟ್ಟು ರೈಡಿಂಗ್ ಗೇರೆಲ್ಲ ಬಿಚ್ಚಿಬಿಟ್ಟು ನಾನು ಹಿಂಗೆ ಸುಮ್ಮನೆ ಮಲ್ಕೊಂಡು ನೀರು ಹಾಕ್ರೋ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತ ಅಂದ್ಕೊಳ್ಳಿ. ನೀವು 52 degree ಟೆಂಪ್ರೇಚರ್ ರೈಡ್ ಮಾಡ್ತಾಯಿದ್ದೀರಾ, ಪ್ಲಸ್ ವಿತ್ ಎಂಟೈರ್ ರೈಡಿಂಗ್ ಗೇರ್. ಆ್ಯಂಡ್ ನಾನು ಆವಾಗ ರೈಡಿಂಗ್ ಗೇರ್ ಯೂಸ್ ಮಾಡ್ತಾಯಿದ್ದೆ ವಿಚ್ ವಾಸ್ ಕಂಪ್ಲೀಟ್ ವಾಟರ್ ಪ್ರೂಫ್. ಸೊ ಬ್ರೀದಿಂಗು ಆಗ್ತಾ ಇರಲಿಲ್ಲ ರೈಡಿಂಗ್ ಗೇರಲ್ಲಿ. ಮೆಶ್ ಜಾಕೆಟ್ಸ್ ಎಲ್ಲ ಇದ್ದರೆ ಬ್ರೀದ್ ಅಟ್ಲೀಸ್ಟ್ ಆಗ್ತಿದೆ, ಇದು ಬ್ರೀದಿಂಗು ಆಗ್ತಾ ಇರಲಿಲ್ಲ. ನನಗಂತೂ ಈ ಲೋಕನೇ ಏನಾಯಿತು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ಆಲ್ ಫಾರ್ ಅ ಕಾಸ್ ಅಂತ ಮಾಡಿಬಿಟ್ಟು ಐ ಡಿಡ್ ದ್ಯಾಟ್. ಕಮಿಂಗ್ ಟು ಬ್ಯಾಂಗ್ಳೂರ್ ಟು ಡೆಲ್ಲಿ ರೈಡಲ್ಲಿ ವೆದರ್ ವಾಸ್ ಆಪೋಸಿಟ್. ವಿಂಟರ್ ಟೈಮಲ್ಲಿ ಮಾಡಿದ್ದೆ, ಜಾನ್ ಟೈಮಲ್ಲಿ. ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾವು ನಂದಿ ಹಿಲ್ಸ್ ರೀಚ್ ಆಗಿಲ್ಲ, ಏನು ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗ್ ಫ್ರಂಟ್ ಇದೆ. ಆಮೇಲೆ ನಮ್ಮದು ಹೆಲ್ಮೆಟ್ ವೈಸರ್ ಏನಿದೆ ಅದೂ ಫಾಗ್ ಆಗ್ತಾ ಇದೆ. ಸೊ ಹೆಂಗೆ ರೈಡ್ ಮಾಡೋಣ, ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಪೀಪಲ್ಗೆ ಇವಾಗ ಇದು ಏನಂತ ಗೊತ್ತಾಗಬೇಕಾದ್ರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡಬೇಕು, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಫಾಗು. ಇನ್ನೊಂದೇನಂದರೆ ನಾನು ಸಮ್ಮರ್ ರೈಡ್ ಥರ ಪ್ರಿಪರೇಷನ್ ಮಾಡಿ ಬಂದಿದ್ದೆ ಇದಕ್ಕೆ. ಸೊ ನನ್ನ ರೈಡಿಂಗ್ ಗೇರ್ ಉಲ್ಟಾ ಇತ್ತು ಈ ಟೈಮು. ಸೊ ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ. ನನ್ನ ಹತ್ರ ಅಷ್ಟೊಂದು ವಿಂಟರ್ ವೇರ್ ಥರ ಇರಲಿಲ್ಲ, ಥರ್ಮಲ್ ವೇರು ಹಾಕ್ಕೊಂಡಿಲ್ಲ ನಾನು, ಬೇಸ್ ಲೈನರ್ ಮಾತ್ರ ಇತ್ತು. ಕಂಪ್ಲೀಟ್ ಆಪೋಸಿಟ್, ಇದರಲ್ಲಿ ಫ್ರೀಸ್ ಆಗ್ತಾ ಇದ್ದೀನಿ ನಾನು. ಅದನ್ನು ರೈಡ್ ಮಾಡಬೇಕು. ವಿ ಯೂಸ್ ಟು ಸ್ಟಾರ್ಟ್ ಎವ್ರಿ ಡೇ ಮಾರ್ನಿಂಗ್ 5 o'clock ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ದ್ಯಾಟ್ ವೆಹಿಕಲ್ಸ್ ಎಷ್ಟೊಂದು ಟ್ರಾವೆಲ್ ಮಾಡಬೇಕು, ವೆಹಿಕಲ್ ಏನಿದೆಯಲ್ಲ ಅದು ಮಿಸ್ ಆಗೋಣ ಅಂತ. ಯಾಕೆಂದರೆ ಹೈವೇಯಲ್ಲಿ ನಿಮ್ಗೆ ಹೈಯೆಸ್ಟ್ ನಂಬರ್ ಆಫ್ ಟ್ರಕ್ಸ್, ಲಾರಿ ಸಿಗುತ್ತೆ. ದಿಸ್ ಈಸ್ ವೇರ್ ದ ಪ್ಲಾನಿಂಗ್ ಕಮ್ಸ್ ಇನ್ ಪ್ಲೇಸ್. ಇವಾಗ ಓಡಿಸ್ತಾ ಇರೋದು ಲೈಟ್ ವೇಟ್ EV ಸ್ಕೂಟರ್. ಸೊ ನಿಮ್ಮ ಸೈಡಿಂದ ಒಂದು ಟ್ರಕ್ ಏನಾದರೂ ಪಾಸ್ ಆದರೆ ಕ್ರಾಸ್ ವಿಂಡಲ್ಲಿ ನಿಮ್ಗೆ ಆ ಕಡೆ ಪುಷ್ ಆಗ್ತೀರಾ. ಆ್ಯಂಡ್ ದಟ್ ಕ್ಯಾನ್ ಬಿ ವೆರಿ ವೆರಿ ಡೇಂಜರಸ್.
ಓಕೆ, ಅಂದ್ರೆ ಲೈಕ್ ಟ್ರಕ್ ನಿಮ್ಮ ಸೈಡಿಂದ ಪಾಸ್ ಆಯ್ತಾ, Yeah. ಪಾಸ್ ಆದ ತಕ್ಷಣ ಕ್ರಾಸ್ ವಿಂಡ್ ಅಂತ ಆಗುತ್ತೆ. ಸೊ ಟ್ರಕ್ ಪಾಸ್ ಆದಮೇಲೆ ವಿಂಡ್ ಏನಿದೆಯಲ್ಲ ಇಷ್ಟೊತ್ತು ಬ್ಲಾಕ್ ಆಗ್ತಾ ಇತ್ತು ಅದು ನಿಮ್ಗೆ ಹೊಡೆಯುತ್ತೆ. ಆವಾಗ ನಿಮ್ಮ ಎಂಟೈರ್ ಬಾಡಿ ಶಿಫ್ಟ್ ಆಗುತ್ತೆ. ಸೊ ಆ ಕ್ರಾಸ್ ವಿಂಡ್ ಜಾಸ್ತಿ ಇದ್ದರೆ ನೀವು ಈ ಕಡೆ ಬೀಳೋಕ್ಕೂ ಚಾನ್ಸ್ ಇದೆ. ಓಕೆ, ಸೊ ಅದಕ್ಕೆ ಟು ಅವಾಯ್ಡ್ ದಟ್ ಹ್ಯಾಸ್ ಟು ಸ್ಟಾರ್ಟ್ ಅರ್ಲಿ ಸೊ ದಟ್ ಟ್ರಕ್ಸ್ ಎಲ್ಲ ಮಿಸ್ ಆಗ್ಬೋದು ಅಂತ. ಬಟ್ ಇನ್ವೇರಿಯಬ್ಲಿ ಅದು ಸಿಗ್ತಾನೆ ಇತ್ತು. ಸೊ ಐ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಬಿಕಾಸ್ ನಾನು ಓಡಿಸ್ತಾ ಇರೋ ಸ್ಪೀಡ್ ಬಂದುಬಿಟ್ಟು 50 ಕಿಲೋಮೀಟರ್ಸ್ ಮ್ಯಾಕ್ಸ್ ಟು 60 ಕಿಲೋಮೀಟರ್ಸ್ ಪರ್ ಅವರ್ ಆ್ಯಂಡ್ ಎವ್ರಿ ಅವರ್ ಹ್ಯಾಡ್ ಟು ಸ್ಟಾಪ್, ಯಾಕಂದರೆ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಆ್ಯಂಡ್ ದ ಚಾಲೆಂಜಸ್ ವೇರ್ ವೆದರ್ ಕಂಡೀಷನ್ ಕೋಲ್ಡ್ ಇರುತ್ತೆ, ಅಪ್ ಟಿಲ್ ಮಾರ್ನಿಂಗ್ 9-10 ಕೋಲ್ಡ್ ಅಂತ ಕೋಲ್ಡ್ ಇರುತ್ತೆ. ಬೆಂಗಳೂರಿಂದ ಹೈದ್ರಾಬಾದ್ವರೆಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ಹೈದ್ರಾಬಾದ್ನ ನಾಗ್ಪುರ್ ಅಗೇನ್ ವಾಸ್ ಓಕೆ. ನಾಗ್ಪುರಿಂದ ಸ್ಟಾರ್ಟ್ ಆಗಿರೋ ಕೋಲ್ಡ್ ಇದೆಯಲ್ಲ ಡೆಲ್ಲಿವರೆಗೆ ಸೂಪರ್ ಕೋಲ್ಡ್. ಮಾರ್ನಿಂಗ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಟೆಂಪ್ರೇಚರ್ಸ್ ಯೂಸ್ ಟು ಬಿ 6 ಡಿಗ್ರೀಸ್ 5 ಡಿಗ್ರೀಸ್ ಆ ಥರ ಕೋಲ್ಡು. ಆ್ಯಂಡ್ ಫುಲ್ ಮಂಜಿರುತ್ತೆ ಅವ್ರ ಇಬ್ಬನಿ ಇರುತ್ತೆ, ನಿಮಗೆ ಕಾಣಿಸೋದೇ ಇಲ್ಲ ಮುಂದೆ ಏನಂತ ಗೊತ್ತೇ ಆಗಲ್ಲ. ಸೊ ನೀವು ಎಕ್ಸ್ಪರ್ಟ್ ರೈಡರ್ ಆಗಿರಬೇಕು ಆರ್ ಎಕ್ಸ್ಪೀರಿಯನ್ಸ್, ಇಫ್ ನಾಟ್ ಎಕ್ಸ್ಪೀರಿಯನ್ಸ್ ರೈಡರ್ ಆಗಿರಬೇಕು. ಸೊ ಆ್ಯಂಟಿಸಿಪೇಟ್ ಮಾಡ್ತಾನೆ ಇರಬೇಕು, ಯಾಕಂದರೆ ನಿಮ್ಮ ವಿಸಿಬಿಲಿಟಿ ಬಂದುಬಿಟ್ಟು ಮ್ಯಾಕ್ಸಿಮಮ್ 50 ಮೀಟರ್ಸ್ ಇರುತ್ತೆ ಆರ್ ಸಮ್ಟೈಮ್ಸ್ 10 ಮೀಟರ್ ಮಾತ್ರ ಇರುತ್ತೆ. ಸೊ ಅಲ್ಲಿ ಮುಂದೆ ಏನಾದರೂ ವೆಹಿಕಲ್ ಇರಬಹುದು ಅಂತ ನೀವು ಮೊದಲೇ ತಿಳ್ಕೊಬೇಕು. ನೀವು ಸುಮ್ಮನೆ ಹೋಗ್ತಾ ಇದ್ದರೆ ನೀವು ಹೋಗ್ಬಿಟ್ಟು ಯಾರಿಗಾದರೂ ಓಡಿಸ್ಕೊತೀರ. ಸೊ ಎಕ್ಸ್ಟ್ರೀಮ್ ವೆದರ್ಸಲ್ಲಿ ರೈಡ್ ಮಾಡಿರೋದ್ರಿಂದ ಐ ಗಾಟ್ ಎಕ್ಸ್ಪೀರಿಯನ್ಸ್ ಆಫ್ ಬೋತ್ ವರ್ಲ್ಡ್ಸ್. ಸೊ ಸಮ್ಮರಲ್ಲಿ ಹೆಂಗಾಗುತ್ತೆ, ವಿಂಟರಲ್ಲಿ ಹೆಂಗಾಗುತ್ತೆ ಅಂತ. ಟು ಎನ್ ಎಕ್ಸ್ಟೆಂಟ್ ದ ವೆದರ್ ಕಂಡೀಷನ್ ವಾಸ್ ಎಷ್ಟು ಹಾಳಿತ್ತಂದರೆ ನೀವು ಲದಾಖಲ್ಲೂ ಅಷ್ಟು ಕೋಲ್ಡ್ ಫೀಲ್ ಮಾಡಲ್ಲ. ಯಾಕಂದರೆ ಮಧ್ಯಪ್ರದೇಶ ನೀವು ಎಂಟರ್ ಆಗಬೇಕಾದ್ರೆ ಸೂಪರ್ ಕೋಲ್ಡ್ ಇರುತ್ತೆ. ಆ್ಯಂಡ್ ಎವ್ರಿ 500 ಮೀಟರ್ಸ್ ನಿಮಗೆ ಅಲ್ಲಲ್ಲಿ ಜನರು ಬೆಂಕಿ ಹಾಕ್ಕೊಂಡು ಹೀಟ್ ಇದು ಮಾಡ್ತಾ ಇರ್ತಾರೆ. ಸೊ ದೇರ್ ಆರ್ ಟೈಮ್ಸ್ ನಾನು ನಿಲ್ಲಿಸ್ಬಿಟ್ಟು ಹೀಟ್ ಮಾಡ್ಕೋತಾ ಇದ್ದೆ ಸೊ ದಟ್ ನನಗೆ ಕೈಯೆಲ್ಲ ಫ್ರೀಸ್ ಆಗಬಾರ್ದು ಅಂತ. ಆ್ಯಂಡ್ ಥ್ರೂ ಔಟ್ ದ ಜರ್ನಿ ಚಾಯ್ ವಾಸ್ ಮೈ ಗೋ ಟು ಫ್ರೆಂಡ್, ಕಂಪ್ಯಾನಿಯನ್ ಇರ್ಬೋದು. ಯಾಕಂದ್ರೆ ಸ್ವಲ್ಪ ಚಹಾ ಕುಡ್ದಾದ್ಮೇಲೆ ಯು ಫೀಲ್ ಅ ಲಿಟಲ್ ಮೋರ್ ವಾರ್ಮ್ ಆ್ಯಂಡ್ ಚಳಿ ಇರಬೇಕಾದ್ರೆ ನಿಮ್ಗೆ ಹಂಗ್ರಿನೂ ತುಂಬ ಜಾಸ್ತಿ ಆಗ್ತೀರ. ಆ್ಯಂಡ್ ದಟ್ ಮಧ್ಯಪ್ರದೇಶ್ ಮೇಲೆ ಹೋದ್ಮೇಲೆ ಅಲ್ವಾ ನಿಮ್ಗೆ ಆಲ್ಮೋಸ್ಟ್ ಟಿಲ್ ಡೆಲ್ಲಿ ಮೋಸ್ಟ್ ಆಫ್ ದ ಪ್ಲೇಸಸ್ ಹೈಜೀನ್ ಫುಡ್ ಸಿಗೋದಿಲ್ಲ. ಹೈವೇಲೆಲ್ಲ ಡಾಬಾ ಗೀಬಾ ಇರುತ್ತೆ, ನೀವು ಅಲ್ಲಲ್ಲಿ ನೋಡ್ತೀರಾ ಇಲಿ ಓಡಾಡ್ತಾ ಇರುತ್ತೆ, ನಿಮ್ಗೆ ಅಲ್ಲಿ ತಿನ್ನಬೇಕಾ ಬೇಡ ಅಂತ ಆಗುತ್ತೆ. ನಾಟ್ ಅ ಜೋಕ್, ಐ ಆಮ್ ಟೆಲಿಂಗ್ ಯು. ಸೊ ಆ ಥರ ಎಲ್ಲ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಟು ಕೀಪ್ ನಿಮ್ಮದು ಹೆಲ್ತ್ ಆಲ್ಸೋ ಅಪ್ ಟು ದ ಮಾರ್ಕ್. ನೀವು ಓವರ್ ಈಟಿಂಗ್ ಮಾಡಬಾರ್ದು, ಲೈಟ್ ಆಗಿ ತಿನ್ನಬೇಕು. ಆ್ಯಂಡ್ ಟ್ರೈ ಟು ಈಟ್ ದಾಲ್, ವೆಜಿಟೇಬಲ್ಸ್ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ವೆಜಿಟೇಬಲ್ ಓಲ್ಡ್ ಇದ್ದರೆ ಹಾಳಾಗಿದ್ದರೆ ಅವರು ಯೋಚನೆ ಮಾಡೋದು, ಅವ್ರು ನಿಮ್ಗೆ ಅದರಲ್ಲಿ ಹಾಕೇ ಕೊಡ್ತಾರೆ. ಪ್ಲಸ್ ಮೋಸ್ಟ್ ಆಫ್ ದ ಪ್ಲೇಸಸ್ ಮೈದಾನೇ ಸಿಗೋದು. ಸೊ ನೀವು ಕೇಳಬೇಕು ಮೈದಾನ ಆಟ ಇರ್ದಿ ಅಂತ. ಮೈದಾ ನಿಮ್ಗೆ ಡೈಜೆಸ್ಟು ಆಗಲ್ಲ. ಸೊ ಆಟ ಇದ್ದರೆ ಆಟ ಆ್ಯಂಡ್ ದಾಲ್ ಇಸ್ ದ ಮೋಸ್ಟ್ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ನಿಮ್ಗೆ ಹೊಟ್ಟೆನೂ ಹಾಳಾಗಲ್ಲ. ರೈಸ್ ಇದ್ದರೆ ರೈಸು ಇದು ಮಾಡ್ಬೋದು, ಯಾಕಂದರೆ ದಾಲ್ ಆಲ್ವೇಸ್ ಫ್ರೆಶ್ಶೇ ಮಾಡಿಕೊಡ್ತಾರೆ, ಮತ್ತೇನು ದಾಲ್ ಏನಿದೆಯಲ್ಲ ಹಾಳಾಗಲ್ಲ. ಸೊ ಅದಕ್ಕೆ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ನೀಡ್ ಟು ಪ್ಲ್ಯಾನ್. ನೀವು ಈ ಥರ ರೈಡ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಯುವರ್ ಹೆಲ್ತ್ ಆಲ್ಸೋ ಇದಾಗೋದು ಹಂಗೆ. ಆ್ಯಂಡ್ ಸೊ ಆಫ್ಟರ್ ಆಲ್ ದಿಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಬಂತು. ಆ್ಯಂಡ್ ಹೌಸ್ ಹೆಲ್ತ್ ನೌ? Health is fantastic. Thanks to people around me, my doctor, my family, my friends, my well-wishers, and thanks to me also. ನಾನು ಸ್ವಲ್ಪ ಟೇಕ್ ಕೇರ್ ಮಾಡ್ತಾ ಇದ್ದೀನಿ, ಹೆಲ್ತ್ ಮೇಲೇನು ವರ್ಕ್ ಮಾಡ್ತಾ ಇದ್ದೀನಿ, ಕೋರ್ ಸ್ಟ್ರೆಂತ್ ಡೆವಲಪ್ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಬೇರ್ ಮಿನಿಮಮ್ 1 hour ಎಕ್ಸಸೈಸ್, ಒನ್ ಕೈಂಡ್ ಆಫ್ ಎಕ್ಸಸೈಸ್ ಇಟ್ಕೋತಾ ಇದ್ದೀನಿ. ಸೊ ನಾನೇನು ಇವಾಗ ಥ್ಯಾಂಕ್ಸ್ ಟು ಮೈ ಬ್ರದರ್, ಅವರು ನನಗೆ ಬ್ಯಾಡ್ಮಿಂಟನ್ ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಾಪ ಸುಮ್ಮನೆ ಮನೇಲಿ ಮಲ್ಕೊಳ್ಳೋದು ಬೇಡ, ನನ್ನ ಜೊತೆ ಬ್ಯಾಡ್ಮಿಂಟನ್ ಬಾ ಅಂತ. ಸೊ ಅದಕ್ಕೆ ಲಾಸ್ಟ್ 3 ಇಯರ್ಸಿಂದ ಅವ್ರ ಜೊತೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನಿ. ಸೊ ಎವ್ರಿ ಡೇ ಮಾರ್ನಿಂಗ್ ಬಿಟ್ವೀನ್ 6 to 7 ಬ್ಯಾಡ್ಮಿಂಟನ್ ಆಡ್ಬಿಟ್ಟು ಸಮ್ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀವು ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡಿದ್ರಿ ಲೈಕ್ Feb 4th ಬಗ್ಗೆ, ಒಂದು ಹಾರ್ಟ್ ಅಟ್ಯಾಕ್. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ತುಂಬ ಜನ ಯಂಗ್ಸ್ಟರ್ಸ್ಗಳಿಗೆ ಒಂದು ಸರ್ಟನ್ ಏಜ್ ಅಂದಾಗ ಹಾರ್ಟ್ ಇಶ್ಯೂಸ್, ಕಾರ್ಡಿಯಾಕ್ ಇಶ್ಯೂಸ್ ಬರೋದೆಲ್ಲ ಕಾಮನ್. ಇವಾಗ ನಾವು ರೀಸೆಂಟಾಗಿ ನೋಡಿದಾಗ 25 years, ಕರೆಕ್ಟ್ 30 years ಒಳಗಡೆ ಇರೋರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಜನ ಹಾರ್ಟ್ ಅಟ್ಯಾಕ್ ಅಂದರೆ ಲೈಕ್ ಇಸ್ ಇಟ್ ಅ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಅಥವಾ? ಸೊ ಹಾರ್ಟಿಗೆ ಏನಿದೆಯಲ್ಲ ದರ್ ಆರ್ ಮಲ್ಟಿಪಲ್ ವೇರಿಯಂಟ್ಸ್ ಫಾರ್ ದಿಸ್ ಪ್ರಾಬ್ಲಮ್. ಏನಾಗುತ್ತೆ ಅಂದರೆ ಇವಾಗ ಮುಂಚೆ ಥರ ನಾವು ಹಾರ್ಡ್ ವರ್ಕಿಂಗ್ ಇಲ್ಲ. ಇವಾಗ ವಿ ಬಿಕಮ್ ಮೋರ್ ಡೆಸ್ಕ್ಟಾಪ್ ವರ್ಕ್ ಥರ ಆಯಿತಾ. ಆ್ಯಂಡ್ ಮೋರ್ ದೆನ್ ಫಿಸಿಕಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ತೊಗೋತೀವಿ ನಾವು. ಎಲ್ಲಿವರೆಗೆ ಅಂದರೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿಬಿಟ್ಟು ಅದಕ್ಕೆ ಲೈಕ್ ಬಂದಿಲ್ಲ ಅಂದ್ರೂ ಸ್ಟ್ರೆಸ್ ತೊಗೋತಾರೆ ಜನರು. ಓಕೆ, ಸೊ ಸ್ಟ್ರೆಸ್ ಇಸ್ ಒನ್ ಆಫ್ ದ ಮೇನ್ ಕಲ್ಪ್ರಿಟ್ ಫಾರ್ ಹಾರ್ಟ್. ಓಕೆ, ಅದಾದಮೇಲೆ ನಿಮ್ಮ ಲೈಫ್ ಸ್ಟೈಲು.
ಸೊ ಇಟ್ ಕುಡ್ ಬಿ ಅಬ್ಯೂಸಿಂಗ್ ಯುವರ್ ಬಾಡಿ ಇರ್ಬೋದು, ವಾಟ್ ಎವರ್, ಐ ಡೋಂಟ್ ಮೆನ್ಷನ್ ಸರ್ಟನ್ ಹ್ಯಾಬಿಟ್ಸ್, ಬಟ್ ಅದರ್ವೈಸ್ ವಾಟ್ ಎವರ್ ಹ್ಯಾಬಿಟ್ಸ್ ಇರ್ಬೋದು, ಆರ್ ನಿಮ್ಮ ಫುಡ್ ಸ್ಟೈಲ್ ಇರ್ಬೋದು, ಆರ್ ರೆಡ್ ಮೀಟ್ ಇರ್ಬೋದು, ಆರ್ ಆಯಿಲಿ ಫುಡ್ ಇರ್ಬೋದು, ಇವೆಲ್ಲ ಕಾರಣ ಬಂದುಬಿಡುತ್ತೆ ನಿಮಗೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ಮ್ಯಾಂಡೇಟ್ರಿ ಇರಲೇಬೇಕು, ಯಾವನೇ ಇರಲಿ. ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಯುವರ್ ಬಾಡಿ ವಿಲ್ ಬಿ ಇನ್ ದ ಮೋಸ್ಟ್ ಬೆಸ್ಟ್ ಕಂಡೀಷನ್ ಹೇಳ್ಬೋದು. ಎಟ್ ದ ಸೇಮ್ ಟೈಮ್ ಯುವರ್ ಫುಡ್ ಹ್ಯಾಬಿಟ್ಸ್. ಎಸ್. ಅಂಡ್ ಐ ಥಿಂಕ್ ನಾವು ಮುಂಚೆಲ್ಲ ಊರಲ್ಲಿದ್ದಾಗ ಎಷ್ಟೇ ದಿನಕ್ಕೆ ಎಂತ ಸ್ಟಡಿ ಗಿಡಿ ಆದ್ರೂ ಕೂಡ ಸಾಯಂಕಾಲ ಒಂದು 1 hour ಕ್ರಿಕೆಟ್ ಆಡೋದು, ಕರೆಕ್ಟ್, 1 hour ಬ್ಯಾಡ್ಮಿಂಟನ್ ಆಡೋದು, ವಾಲಿಬಾಲ್ ಆಡೋದು, ಈ ತರ ಆಕ್ಟಿವಿಟೀಸ್ ಎಲ್ಲ ಇರ್ತಾ ಇತ್ತು. ಬಟ್ ಇವಾಗ ಡೆಸ್ಕ್ಟಾಪ್ ಮುಂದೆ ಕೂತ್ರೆ ಒಂದ್ಸಲ ಮನೆಗೆ ಹೋಗಿ ಮಲ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ಫಿಸಿಕಲ್ ಆಕ್ಟಿವಿಟಿ ಅನ್ನೋದಲ್ಲೇ ಲ್ಯಾಕ್ ಆಗ್ತದೆ. ಅಬ್ಸಲ್ಯೂಟ್ಲಿ. ಮತ್ತು ಇನ್ನೊಂದು ನೀವು ನೋಡಿದ್ರೆ, ಸ್ಟ್ಯಾಟು ನೋಡಿದ್ರೆ, ಮೆಜಾರಿಟಿ ಆಫ್ ಪೀಪಲ್ ಹು ಆರ್ ಸಫರಿಂಗ್ ಫ್ರಮ್ ದಿಸ್ ಪ್ರಾಬ್ಲಮ್ ಇಸ್ ಮೆಟ್ರೋ ಸಿಟಿಯಲ್ಲಿ. ಯು ವಿಲ್ ನಾಟ್ ಹಿಯರ್ ದಿಸ್ ಇನ್ ಬಿ ಟೌನ್ ಆರ್ ಸಿ ಟೌನ್ ಸಿಟಿಯಲ್ಲಿ. ವೆರಿ ರೇರ್. ಇಟ್ ಕುಡ್ ಬಿ ಆ್ಯಕ್ಚುಲಿ ಏಜಿಂದಲೇ ಆಗಿರ್ಬೋದು, ಬಟ್ ನಥಿಂಗ್ ಟು ಡೂ ವಿತ್ ಲೈಫ್ ಸ್ಟೈಲ್. ಬಿಕಾಸ್ ಅವರೆಲ್ಲ ಇವತ್ತಿಗೂ ತೋಟದಲ್ಲಿ ಹೋಗ್ಬಿಟ್ಟು ಹಾರ್ಡ್ ವರ್ಕಿಂಗ್ ಪೀಪಲ್, ಅಟ್ಲೀಸ್ಟ್ ದಿನದಲ್ಲಿ 5 to 6 hours ಅವ್ರು ತೋಟದಲ್ಲಿ ಇರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ರೈಡ್ಸ್, ಈ ರೈಡ್ಸ್ ಎಲ್ಲ ಹೋಗ್ಬೇಕಾದ್ರೆ ಈಗ ತುಂಬಾ ಜನರಿಗೆ ಕ್ರೇಜ್ ಇರುತ್ತೆ, ರೈಡ್ಸ್ ಹೋಗ್ತಾರೆ. ಆ್ಯಂಡ್ ಆ ರೈಡ್ ಹೋಗೋದ್ರಲ್ಲಿ ಕೂಡ ನಾನು ಒಂದಷ್ಟು ಜನರು ಹೆಂಗೆ ಹೋಗ್ತಾರೆ ಅಂತ ನೋಡ್ತಾ ಇರ್ತೀನಿ. ಲೈಕ್ ರಾತ್ರಿ ಇಡೀ ಪಾರ್ಟಿ ಮಾಡ್ತಾರೆ, ಅಲ್ಲಿಂದೊಂದು ರೈಡ್ ಹೋಗ್ತಾರೆ. ಬಟ್ ಒಂದು ರೈಡ್ ಅಂತ ಹೇಳಿದಾಗ, ಸಿ ಯು ಗೋ ಫಾರ್ ಅ ರೈಡ್ ಟು ಗೆಟ್ ಸಮ್ ಪೀಸ್ ಅಥವಾ ಸಮಥಿಂಗ್, ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಫಾಲೋ ಮಾಡಬೇಕು ಒಬ್ಬ ರೈಡರ್ ಅನ್ಸ್ಕೊಳ್ಳೋದು. ಓಕೆ, ಸೊ ಫಾರ್ ಮೀ ರೈಡ್ ಈಸ್ ಸಮಥಿಂಗ್ ಲೈಕ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಓಕೆ, ದಟ್ ಈಸ್ ನಿರ್ವಾಣ. ದಟ್ ಈಸ್ ವೆನ್ ಐ ಮೆಡಿಟೇಟ್ ಬೇಸಿಕ್ಲಿ ಟೈಪ್ಸ್. ನಾನು ಬೈಕಲ್ಲಿ ಇರಬೇಕಾದ್ರೆ ಇಟ್ಸ್ ಲೈಕ್ ಮೆಡಿಟೇಷನ್. ಆ್ಯಂಡ್ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಡೂಸ್ ಫಸ್ಟ್ ಮಾತಾಡೋಣ, ಆಮೇಲೆ ಡೋಂಟ್ಸ್ ಮಾತಾಡೋಣ. ಡೂಸಲ್ಲಿ ಮ್ಯಾಂಡೇಟ್ರಿ ರೈಡಿಂಗ್ ಗೇರ್ಸ್. ಸೊ ಅ ಲಾಟ್ ಆಫ್ ಪೀಪಲ್ ಥಿಂಕ್ ಜಸ್ಟ್ ಹೆಲ್ಮೆಟ್ ಇದ್ದರೆ ಸಾಕು ಅಂತ. ದಟ್ ಈಸ್ ನಾಟ್ ಇನಫ್. ಅದನ್ನ ಖಾಲಿ ₹5 ಉಳ್ಸೋಕ್ಕೋಸ್ಕರ ಹಾಕ್ತಾರೆ. ಎಕ್ಸಾಕ್ಟ್ಲಿ. ಸೊ ಹೆಲ್ಮೆಟ್ ಇರಲೇಬೇಕು ಇಫ್ ಯು ಆರ್ ಡೂಯಿಂಗ್ ಲಾಂಗ್ ರೈಡ್. ಸೊ ವಾಟ್ ಎವರ್ ಐ ಆಮ್ ಸೇಯಿಂಗ್ ಇಸ್ ಫಾರ್ ಲಾಂಗ್ ಟ್ರಾವೆಲ್, ನಾಟ್ ಫಾರ್ ಶಾರ್ಟ್ ರೈಡ್ಸ್ ಇನ್ ಆಲ್. ಲಾಂಗ್ ರೈಡಿಂಗ್ ಬಗ್ಗೆ ಮಾತಾಡೋಣ, ಬಿಕಾಸ್ ದಟ್ಸ್ ವೇರ್ ಐ ಕಮ್ ಇನ್. ಐ ಡೂ ಅ ಲಾಟ್ ಆಫ್ ಲಾಂಗ್ ರೈಡ್ಸ್. ರೈಡಿಂಗ್ ಜಾಕೆಟ್ ಇರಲೇಬೇಕು, ರೈಡಿಂಗ್ ಗ್ಲವ್ಸ್ ಇರಲೇಬೇಕು, ರೈಡಿಂಗ್ ಪ್ಯಾಂಟ್ ಇರಲೇಬೇಕು, ಆ್ಯಂಡ್ ರೈಡಿಂಗ್ ಶೂಸ್. ಸೊ ಲಾಟ್ ಆಫ್ ಪೀಪಲ್ ಏನು ಅಂದ್ಕೋತಾರೆ, ಇದನ್ನೆಲ್ಲ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ನಾನು ಎಲ್ಲೆಲ್ಲೋ ಬಾಂಬೆಯಿಂದ ಡೆಲ್ಲಿಗೆ ಹೋಗಿದ್ದೀನಿ, ಅವ್ರು ಬ್ಯಾಂಗ್ಳೂರಿಂದ ಡೆಲ್ಲಿ ಹೋಗಿದ್ದೀನಿ, ಏನೋ ಒಂದು ಹೆಲ್ಮೆಟ್ ಜೊತೆ ಅಂತ ಮಾತಾಡ್ತಾರೆ. ಯು ಆರ್ ಲಕ್ಕಿ ದಟ್ ಡೇ. ಓಕೆ, ರೈಡಿಂಗ್ ಗೇರ್ಸ್ ಹೆಂಗೆ ಗೊತ್ತಾ, ನಿಮ್ಮದು ಮೆಡಿಕಲ್ ಇನ್ಶೂರೆನ್ಸ್ ಥರ. ಯು ನೀಡ್ ಟು ಹ್ಯಾವ್ ಇಟ್ ವೆನ್ ಯು ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಮೆಡಿಕಲು ಯಾವಾಗ ನಿಮ್ಮ ಪ್ರಾಬ್ಲಮ್ ಹುಡ್ಕೊಂಡು ಬರುತ್ತೆ ಅಂತ ಆಗೋದಿಲ್ಲ. ಇಫ್ ಯು ಹ್ಯಾವ್ ಯು ಗೋ ಥ್ರೂ ಎನಿ ಮೆಡಿಕಲ್ ಇಶ್ಯೂ, ಆವಾಗ ನಿಮ್ಗೆ ಇನ್ಶೂರೆನ್ಸ್ ಮಾಡೋಕ್ಕಾಗಲ್ಲ, ಅದ್ರ ಮುಂಚೆನೇ ಮಾಡಬೇಕು. ಸೊ ರೈಡಿಂಗ್ ಗೇರು ಹಂಗೆ, ಇಟ್ ಈಸ್ ಯುವರ್ ಫಸ್ಟ್ ಲೈನ್ ಆಫ್ ಸೇಫ್ಟಿ. ಎಗೇನ್, ನಾಟ್ ನೆಸರಿ ನಿಮ್ಮ ರೈಡಿಂಗ್ ಗೇರ್ ಇದ್ಬಿಟ್ಟು ಯು ವಿಲ್ be completely fine anta. They might have mishaps, but this will reduce the impact. Overall impact ಏನಿದೆಯಲ್ಲ, it will reduce for sure. That is the primary job of a riding gear. Second thing, ನೀವು ಹೇಳ್ದಂಗೆ ಪ್ರೀವಿಯಸ್ ನೈಟ್ ಪಾರ್ಟಿ ಮಾಡೋದು, ನೆಕ್ಸ್ಟ್ ಡೇ ರೈಡ್ ಮಾಡೋದು ಇಸ್ ದ ವರ್ಸ್ಟ್ ಥಿಂಗ್, ಬಿಕಾಸ್ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಇಫ್ ಯು ಆರ್ ಇಂಡ್ಯೂಸ್ಡ್ ವಿತ್ ಅನ್ವಾಂಟೆಡ್ ಸ್ಟಫ್, ನಿಮ್ಮ ಮೆಂಟಲ್ ಸ್ಟೇಟಸ್ ಆಲ್ಸೋ ಯು ವಿಲ್ ಬಿ ಗಿಡಿ ಆರ್ ಸ್ಟೇಬಲ್ ಇರೋದಿಲ್ಲ, ಆರ್ ಫೀಲ್ ಸ್ಲೀಪಿ, ನಿಮ್ಮ ಕಣ್ಣು ಉರಿತಾ ಇರುತ್ತೆ. ಆ ಸ್ಟೇಟಲ್ಲೂ ರೈಡ್ ಮಾಡೋಕ್ಕೆ ಹೋಗ್ತಾರೆ. ಆ್ಯಂಡ್ ದಟ್ಸ್ ವೇರ್ ಅ ಲಾಟ್ ಆಫ್ ಮಿಸ್ ಹ್ಯಾಪನ್ ಆಗುತ್ತೆ. ನೀವು ನೋಡಿರ್ಬೋದು, ಲಾಟ್ ಆಫ್ ರೈಡ್ಸಲ್ಲಿ ಪ್ರಾಬ್ಲಮ್ ಆಗೋದು ಆ ಸಿಚುವೇಷನಲ್ಲಿ. ಸೊ ದಟ್ಸ್ ಅ ಕಂಪ್ಲೀಟ್ ನೋ. ಇನ್ನೊಂದೇನೆಂದರೆ ನಿಮ್ಮ ಬೈಕ್ ಚೆಕ್. ಅ ಲಾಟ್ ಆಫ್ ಪೀಪಲ್ ಸುಮ್ಮನೆ ಬೆಳಿಗ್ಗೆ ಎದ್ಬಿಡ್ತಾರೆ, ಬೈಕ್ನ ಸ್ಟಾರ್ಟ್ ಮಾಡ್ತಾರೆ, ಹೋಗ್ತಾರೆ, ಪ್ರಾಬ್ಲಮ್ ಬರುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ರೈಡ್ ಆಲ್ವೇಸ್ ನಿಮ್ಮ ಬೈಕ್ದು ಚೆಕ್ ಮಾಡಬೇಕು. ರೈಟ್ ಫ್ರಮ್ ಚೈನ್ ಲೂಬ್ ಮಾಡಿದ್ದೀರಾ, ಚೈನ್ ಟೈಟ್ ಇದೆಯಾ, ನಿಮ್ಮ ಟೈರ್ ಕರೆಕ್ಟ್ ಇದೆಯಾ. ಲಾಟ್ ಆಫ್ ಪೀಪಲ್ ಐ ಸಿ ಟೈರ್ ಅವ್ರು ಚೇಂಜೇ ಮಾಡೋದಿಲ್ಲ, ಹಂಗೆ ಇರುತ್ತೆ, ಫ್ಲ್ಯಾಟ್ ಆಗಿರುತ್ತೆ, ಅದರಲ್ಲೂ ಓಡಿಸ್ತಾರೆ, ಬ್ರೇಕ್ ಹಿಡಿಯಲ್ಲ, ಸ್ಕಿಡ್ ಆಗ್ತಾರೆ. ವೆರಿ ವೆರಿ ಡೇಂಜರಸ್, ಸ್ಪೆಷಲಿ ಡ್ಯೂರಿಂಗ್ ರೈನಿ ಸೀಸನ್. ಎಷ್ಟೊಂದು ನೋಡ್ತೀನಿ, ಪೀಪಲ್ ಡೋಂಟ್ ಕನ್ಸಿಡರ್ ದೋಸ್ ಥಿಂಗ್ಸ್ ಆಸ್ ಅ ಪ್ರೈಮರಿ ಇದಂತ. ಅವ್ರಿಗೆ ಗಾಡಿ ಓಡ್ತಾ ಇದೆಯಲ್ಲ, ಪರವಾಗಿಲ್ಲ, ನಾನು ಓಡಿಸ್ತೀನಿ ಅಂತ, ಬಾಸ್ ನಾನು ರೈಡರ್ ಬಾಸ್ ಅಂತ ಹೇಳ್ತಾರೆ. ಸೊ ರೆಸ್ಪಾನ್ಸಿಬಲ್ ರೈಡರ್ ಆಗಬೇಕಾದ್ರೆ ನೀವು ಅದೆಲ್ಲ ನೋಡ್ಕೋಬೇಕು. ನಿಮ್ಮ ಬೈಕ್ ಕಂಡೀಷನ್, ಈಸ್ ಇಟ್ ಇನ್ ಪ್ರಾಪರ್ ಕಂಡೀಷನ್, ಮೇಂಟೈನ್ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, ಎಲ್ಲಿ ಹೋಗ್ತೀರಾ ನಿಮ್ಮ ಫ್ಯಾಮ್ಲಿಗೆ ಆಲ್ವೇಸ್ ಇನ್ಫಾರ್ಮ್ ಮಾಡ್ಕೊಂಡು ಹೋಗಬೇಕು. ಎಲ್ಲೇ ಹೋಗ್ತೀರಾ ನೀವು, ಎಕ್ಸಾಕ್ಟ್ಲಿ, ದಟ್ ಈಸ್ ದ ವರ್ಸ್ಟ್ ಥಿಂಗ್. ಯಾಕಂದರೆ ಏನೋ ಮಿಸ್ ಹ್ಯಾಪ್ ಆದರೆ ನಿಮ್ಮ ಫ್ಯಾಮ್ಲಿಗೆ ಗೊತ್ತಿಲ್ಲ ಎಲ್ಲಿ ಏನು ಇದೆ ಅಂತೇಳಿ. ಬಟ್ ಇಫ್ ಯು ನಿಮ್ಮ ಫ್ಯಾಮ್ಲಿಗೆ ಹೇಳಿ ಹೋಗ್ತೀರಾ, ದೇ ವಿಲ್ ಅಟ್ ಲೀಸ್ಟ್ ಮೇಕ್ ಶ್ಯೂರ್ ದೇ ನೋ ವೇರ್ ಯು ಆರ್. ಆರ್ ಗಾಡ್ ಫಾರ್ಬಿಡನ್ ಏನೋ ಆಯಿತು, ದೇ ಅಟ್ ಲೀಸ್ಟ್ ನೋ ನೀವು ಅಲ್ಲಿದ್ದೀರಾ ಅಂತ. ದೇ ಕ್ಯಾನ್ ರೀಚ್ ಔಟ್ ಟು ಯು ಆರ್ ದಟ್ ಲೋಕಲ್ ಪ್ಲೇಸ್ ಆರ್ ವಾಟ್ ಎವರ್ ಇಟ್ ಇಸ್. ವೆರಿ ವೆರಿ ಇಂಪಾರ್ಟೆಂಟ್. ನಾನು ನೋಡ್ತೀನಿ ಯಂಗ್ಸ್ಟರ್ಸ್ ಇವಾಗ ತುಂಬ ಜನ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ. ಗೋವಾಗೆ ಹೋಗಬೇಕು ಹೇಳೋದು ನಾವು ಸುಳ್ಳಿಯಾಗಿ ಹೋಗ್ತಾ ಇದ್ದೀವಿ ಅಂತ.
ಗೊತ್ತಲ್ವಾ, Yeah. ಹಂಗಾಗತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್, ಓವರ್ ಸ್ಪೀಡಿಂಗ್ ಮಾಡಬಾರ್ದು, ರೋಡ್ ರೇಜ್ ಮಾಡಬಾರ್ದು. Yeah. And ನಿಮ್ಮ ಯೂಟ್ಯೂಬ್ ಜರ್ನಿ, ಎಸ್. ಸೊ ಹೌಸ್ ಇಟ್ ಗೋಯಿಂಗ್? ಸೊ ಯೂಟ್ಯೂಬ್ ಹ್ಯಾಸ್ ಥಾಟ್ ಮಿ ಅ ಲಾಟ್. ಏನಕ್ಕಂದ್ರೆ ಒಂದು ಕ್ವೆಶ್ಚನ್ ನಾನು ಎಲ್ಲ ಯೂಟ್ಯೂಬರ್ಸ್ ಬಂದಾಗ ಕೇಳ್ತೀನಿ, ಎಷ್ಟು ಬರುತ್ತೆ? ಓಕೆ, ಬಟ್ ಯಾರು ಕೂಡ ಸತ್ಯ ಹೇಳಲ್ಲ. ಓಕೆ, ಫಸ್ಟ್ ಲೆಟ್ಸ್ ಆನ್ಸರ್ ಯೂಟ್ಯೂಬ್ ಜರ್ನಿ. ಸೊ ನಾನು ಇವತ್ತು ನಿನ್ನೆಯಿಂದ ಯೂಟ್ಯೂಬ್ ಮಾಡ್ತಾ ಇಲ್ಲ. ಇಟ್ಸ್ ಬೀನ್ ಅ ವೈಲ್. ಸೊ ಐ ಹ್ಯಾವ್ ಸ್ಪೆಂಟ್ ಅಬೌಟ್ 7 years ಡೂಯಿಂಗ್ ಯೂಟ್ಯೂಬ್. Okay. ಐ ಹ್ಯಾವ್ ಪುಟ್ ಮೋರ್ ದೆನ್ 2000 ವೀಡಿಯೋಸ್ ಇವತ್ತುವರೆಗೆ. ಇಟ್ ಹ್ಯಾಸ್ ಬೀನ್ ಅ ವೆರಿ ಟಫ್ ಜರ್ನಿ ಟು ಸ್ಟಾರ್ಟ್ ವಿತ್. ಏನಕ್ಕೆಂದರೆ ಎವ್ರಿಬಡಿ ಥಿಂಗ್ಸ್ ಯೂಟ್ಯೂಬ್ ಅಂದರೆ ಗ್ಲಾಮರ್ ವರ್ಲ್ಡು, 2 ಬೈಕ್ ಇದ್ದರೆ ಸಾಕು, ಇಲ್ಲಾಂದರೆ ಏನೋ ಸೆನ್ಸೇಷನ್ ಹಾಕಿದರೆ ಸಾಕು ಅಂತ. ಬಟ್ ದ್ಯಾಟ್ಸ್ ನಾಟ್ ದ ರಿಯಾಲಿಟಿ. ನೀವು ಕನ್ಸಿಸ್ಟೆಂಟ್ ಇರಬೇಕು, ನಿಮ್ಮ ಕಾಂಟೆಂಟ್ ಚೆನ್ನಾಗಿರಬೇಕು, ಆ್ಯಂಡ್ ಜನರಿಗೆ ನಿಮ್ಮ ಕಾಂಟೆಂಟ್ ಇಷ್ಟ ಆಗಬೇಕು. Yeah. ದಟ್ ಈಸ್ ವೆನ್ ಯು ವಿಲ್ ಸಕ್ಸೀಡ್ ಆರ್ ಲೀಡ್. ಸೊ ನನ್ನ ಚಾನಲ್ ಬಂದುಬಿಟ್ಟು ಇಟ್ಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಐದರ್ ಟ್ರಾವೆಲ್ ಬೇಸ್ಡ್ ಆರ್ ಎಜುಕೇಷನಲ್ ಬೇಸ್ಡ್. ದಟ್ ಈಸ್ ವಾಟ್ ಐ ಪುಟ್. ಐ ಡು ನಾಟ್ ಡಿವಿಯೇಟ್ ಫ್ರಮ್ ಮೈ ಟಾಪಿಕ್. Okay. ಸೊ ನೀವು ನನ್ನ ಮೋಟರ್ ಸೈಕಲ್ ರಿವ್ಯೂಸ್ ನೋಡ್ತೀರಾ, ಆರ್ ಮೈ ಟ್ರಾವೆಲ್ ವ್ಲಾಗ್ಸ್ ನೋಡ್ತೀರಾ, ಆರ್ ಯು ವಿಲ್ ಸಿ ರೈಡಿಂಗ್ ಗೇರ್ಸ್. ಸೊ ಐ ಫೋಕಸ್ ಅ ಲಾಟ್ ಆನ್ ರೈಡಿಂಗ್ ಗೇರ್ಸ್. ನನ್ನ ರೈಡಿಂಗ್ ಗೇರ್ಸ್ ಅಂದರೆ ಇಟ್ಸ್ ಸಮಥಿಂಗ್ ಲೈಕ್ ಅ ಸೆಕೆಂಡ್ ಸ್ಕಿನ್. ಆಯಿತಾ? ಸೊ ಐ ಟಾಕ್ ಅ ಲಾಟ್ ಅಬೌಟ್ ರೈಡಿಂಗ್ ಗೇರ್ಸ್. ದಟ್ ಈಸ್ ಒನ್ ಆಫ್ ಮೈ ಎಜೆಂಡಾ ಆಲ್ಸೋ ಟು ಪ್ರಮೋಟ್ ಎನಿವೇರ್ ಐ ಗೋ. ರೈಡಿಂಗ್ ಗೇರ್ಸ್ ಇಸ್ ಅ ಮ್ಯಾಂಡೇಟ್. ಸೊ ದೀಸ್ ಕೈಂಡ್ ಆಫ್ ಕಾಂಟೆಂಟ್ ನಾನು ಹಾಕ್ತೀನಿ. ಸೊ ಟುಡೇ, ಆ್ಯಸ್ ಆಫ್ ಟುಡೇ, ಅರೌಂಡ್ 7 years ಆಗಿದೆ ಆ ಜರ್ನಿಯಲ್ಲಿ. ಆ್ಯಂಡ್ ರೈಟ್ ನೌ ಇನ್ ದ ಲಾಸ್ಟ್ 2-3 years ಐ ಆಮ್ ರೀಪಿಂಗ್ ದ ಫ್ರೂಟ್ ಆಫ್ ಇಟ್. Okay. ಆಫ್ಟರ್ ವರ್ಕಿಂಗ್ ಫಾರ್ 7 years ಆದಮೇಲೆ ಅದನ್ನ ಫ್ರೂಟ್ನ ಇವಾಗ ರೀಪ್ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಒಂದು ಪ್ರಾಪರ್ ಗಿಡನ ನಡೆದ್ಬಿಟ್ಟು ಅದನ್ನ ಬೆಳೆಸೋ ಥರ. Okay. ಫಸ್ಟ್ ಇಯರಲ್ಲೇ ನೀವು ಓವರ್ ನೈಟ್ ಇದು ಆಗ್ತೀರಂದ್ರೆ ಸಾರಿ, ದಟ್ ವಿಲ್ ನಾಟ್ ಹ್ಯಾಪನ್. And ತುಂಬಾ ಜನರಿಗೆ ಆ ಒಂದು ಏನಂತ ಹೇಳಿದ್ರೆ ಭ್ರಮೆ ಇದೆ, ಯೂಟ್ಯೂಬ್ ಅಲ್ಲಿ ಒಳ್ಳೆ ಕಾಸಿದೆ ನಾವು ಮಾಡೋಣ ಅಂತ. ಸೊ ಇಲ್ಲ, ಸೊ ಕಾಸಿದೆ, Yes. ಓವರ್ ನೈಟ್ ಬರುವಂತ ಓವರ್ ನೈಟ್ ಅಂತ ಅಲ್ಲ, Yeah. ಕಾಸಿದೆ ಕೂಡ, ಪ್ಲಸ್ ನಿಮ್ಮ ಕನ್ಸಿಸ್ಟೆನ್ಸಿ ಇರಬೇಕು, ಪ್ಲಸ್ ಬಂದ ತಕ್ಷಣ ಪೇಷನ್ಸ್ ಇರಬೇಕು. ಬಂದ ತಕ್ಷಣ ಕಾಸು ಆಗುತ್ತೆ ಹಂಗೆ ಹೆಂಗೆ ಅಂದರೆ ಸಾರಿ, ದಟ್ ವಿಲ್ ನಾಟ್ ಹ್ಯಾಪನ್. ಆಗ್ಬೋದು, ಫ್ಯೂ ಲಕ್ಕಿ ಪೀಪಲ್ ವಿಲ್ ಬಿ ದೇರ್, Yeah. ಅವ್ರದ್ದು ಆಗುತ್ತೆ. ದೇರ್ ಆರ್ ಮಲ್ಟಿಪಲ್ ಸಚ್ ಚಾನಲ್ಸ್, ಬಟ್ ದಟ್ ಈಸ್ ಲೈಕ್ 1 in a million. ಲೈಕ್ ನಮ್ಮ 140 crore. ಇಟ್ಸ್ ಲೈಕ್ ಫ್ಯಾಂಟಸಿ ಗೇಮ್ ಅಲ್ಲಿ 40 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 1 ಕೋಟಿ ಬರುತ್ತೆ. ಸೊ ನೀವು ಒಂದು ಜರ್ನಿಯಲ್ಲಿ ಹೆಂಗಿರ್ಬೇಕಂದ್ರೆ ಯು ಶುಡ್ ಮೆಚ್ಯೂರ್ ಆಸ್ ಎನ್ ಇಂಡಿವಿಜುವಲ್. Yeah. You should understand the requirement of your audience. Give what your audience want, and also bring value to somebody who watches your video. So ಎಷ್ಟು ಅರ್ನ question ಇದೆ. ಎಷ್ಟು ಬರುತ್ತೆ? ಕೋಟಿ ಗಟ್ಲೆ ಬರುತ್ತೆ ಗುರು. ಬಟ್ ತುಂಬಾ ಜನ ಹೇಳೋದು ಕೇಳಿದ್ದೀನಿ. ಓಕೆ ಫೈನ್, ಅಂದ್ರೆ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿ ನನಗೆ ಇಷ್ಟ ಬಂದಿದ್ ಮಾಡ್ಕೊಂಡು ಅದನ್ನ ಮಾಡ್ಬೋದು ಅಂತ ತುಂಬಾ ಜನ ಬಂದವರು ಕೂಡ ಹೇಳಿದ್ದಾರೆ. ಹೌದು. ಇವಾಗ ಅಂದ್ರೆ ಎಷ್ಟೋ ಜನ ಅವರ ಏನ್ ಕೆಲಸ ಇದೆ ಅದನ್ನ ಬಿಟ್ಟು ಕಂಪ್ಲೀಟ್ ಆಗಿ ಯೂಟ್ಯೂಬ್ಗೆ ಸ್ಟಿಕ್ ಆನ್ ಆದವ್ರು ಕೂಡ ಇದ್ದಾರೆ. ಹೌದು ಹೌದು. ಸೊ ಅದೂ ಇರುತ್ತೆ. ಸೊ ಯು ಕ್ಯಾನ್ ಕಂಪ್ಲೀಟ್ಲಿ ನಿಮ್ಮ ಲೈಫ್ನ ಯೂಟ್ಯೂಬ್ ಮೇಲೂ ಮಾಡ್ಬೋದು. ಬಟ್ ನಂದು ಒಂದೇ ಕನ್ಸಿಸ್ಟೆಂಟ್ ಆಗಬೇಕು. ಬಟ್ ನಂದು ಒಂದೇ ಫಿಯರ್ ಏನಾಗುತ್ತೆ ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟುವರೆಗೆ ಹೋಗುತ್ತೆ ಅಂತ. ಬಿಕಾಸ್ ನಿಮ್ಮ ಕಾಂಪಿಟೇಷನ್ ಯಾವಾಗಲೂ ಇರುತ್ತೆ. ದೇ ವಿಲ್ ಬಿ ಸಂಬಡಿ ಎಲ್ಸ್ ವಿಲ್ ಕಮ್. ಸೊ ಇವತ್ತು ಯಾರು ಟ್ರೆಂಡಿಂಗ್ ಇದ್ದಾರೆ ನಾಳೆ ಇರೋದಿಲ್ಲ. ಸೊ ಕಂಪ್ಲೀಟ್ಲಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗೋದಾದರೆ ಐ ವುಡ್ ಸೇ ಡೋಂಟ್ ಡೂ ದ್ಯಾಟ್. ಆರ್ ನಿಮ್ಮದು ಫಿನಾನ್ಷಿಯಲ್ ಏನಿದೆಯಲ್ಲ ನೀವು ಸಖತ್ತಿರಬೇಕು. ವೆನ್ ಐ ಸೇ ಫಿನಾನ್ಷಿಯಲ್ ಏನಂದರೆ ಪ್ಲ್ಯಾನಿಂಗ್. ನೀವು ಏನು ಯೂಟ್ಯೂಬಿಂದ ಅರ್ನ್ ಮಾಡ್ತಿರಲ್ಲ ಅದನ್ನ ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ಕೊಂಡಿಟ್ರೆ ಅದರಿಂದ ರೆವೆನ್ಯೂ ಕ್ರಿಯೇಟ್ ಮಾಡಬೇಕು ವಾಪಸ್ಸು. ಜಸ್ಟ್ ಯೂಟ್ಯೂಬ್ನೇ ಬರ್ತಾ ಇರುತ್ತೆ ಅಂದರೆ ಸಾರಿ, ಐ ಡೋಂಟ್ ಥಿಂಕ್ ದಟ್ ವಿಲ್ ಬಿ ದಿಸ್ ಥಿಂಗ್. ಯಾವುದೇ ದೊಡ್ಡ ಯೂಟ್ಯೂಬರ್ ನೋಡಿ ಹೂಸ್ ಡೂಯಿಂಗ್ ಸೂಪರ್ಬ್ ಆ್ಯಂಡ್ ಅರ್ನಿಂಗ್ ಗುಡ್ ಆಲ್ಸೋ, ದೇ ವಿಲ್ ಹ್ಯಾವ್ ದೇರ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಅವರು ಆ ದುಡ್ಡನ್ನ ನೀಟಾಗಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ದಟ್ ಅದು ವಾಪಸ್ ಅರ್ನ್ ಆಗುತ್ತೆ ಅಂತ ಫಾರ್ ಲೈಫ್ ಲಾಂಗ್. ಬರೀ ಯೂಟ್ಯೂಬಿಂದಲೇ ಬರುತ್ತೆ ಅಂದರೆ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಬಿ ಫಾರ್ ಟೂ ಲಾಂಗ್. ಯಾಕಂದರೆ ಎವ್ರಿಬಡಿ ವಿಲ್ ಸಿ ದೇರ್ ಪೀಕ್ ನೋಡ್ತಾರೆ ಆ್ಯಂಡ್ ಅವ್ರನ್ನ ವಾಪಸ್ ಒಂದು ಪ್ಲ್ಯಾಟೋಗೆ ಬರ್ತಾರೆ, ವಾಪಸ್ ಪೀಕ್ ನೋಡ್ತಾರೆ, ಪ್ಲ್ಯಾಟೋಗೆ ಬರ್ತಾರೆ. ಆ ಥರ ಆಗುತ್ತೆ. ಇವತ್ತೊಬ್ಬ ವೈರಲ್ ಅಂದರೆ ನಾಳೆ ಇನ್ನೊಬ್ಬ ಹಾಗೆ ಆಗ್ತದೆ. 100%. ದಟ್ ಈಸ್ ದ ಅಲ್ಗಾರಿದಮ್ ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ ಡಸ್ ನಾಟ್ ವಾಂಟ್ ಒಬ್ಬನೇ ಆ ಸ್ಪೇಸ್ನ ರೂಲ್ ಮಾಡೋದು. ದೇ ವಾಂಟ್ ಎವ್ರಿಬಡಿ ಟು ಗಿವ್ ದೇರ್ ಆಪರ್ಚುನಿಟಿ. ದಟ್ಸ್ ಹೌ ಇಟ್ ವರ್ಕ್ಸ್. ಸೂಪರ್. ಸೊ ಒಂದು ಲಾಂಗ್ ಯೂಟ್ಯೂಬ್ ಜರ್ನಿ ಜೊತೆಗೆ ಒಂದೆರಡು ಲಾಂಗ್ ರೈಡ್ಗಳು ಇವಿನಲ್ಲಿ. ಸೊ ಟುಡೇ ಯು ಆರ್ ಹಿಯರ್. Yes. ಸೊ ರೇಡಿಯೋ ಸಿಟಿಯಲ್ಲಿ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಾ ಇದೆ? absolutely proud and humbled at the same time. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಫಾರ್ ರೇಡಿಯೋ ಸಿಟಿ ಫಾರ್ ಹೋಸ್ಟಿಂಗ್ ದಿಸ್ ಆ್ಯಂಡ್ ಬ್ರಿಂಗಿಂಗ್ ದ ಸ್ಟೋರಿ ಔಟ್ ಟು ದ ಪಬ್ಲಿಕ್, ಟು ದ ಲಾರ್ಜರ್ ಪಬ್ಲಿಕ್. ಮೇ ಬಿ ಎಲ್ರಿಗೂ ಗೊತ್ತಿಲ್ಲ ನನ್ನ ಸ್ಟೋರಿ, ಬಟ್ ಥ್ರೂ ದಿಸ್ ಮೀಡಿಯಮ್ ಸ್ವಲ್ಪ ಜನರಿಗೂ
ಹೂ ಡು ನಾಟ್ ಫಾಲೋ ಮೀನೂ ಗೊತ್ತಾಗ್ತಾ ಇದೆ. ಸೊ ತುಂಬ 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 ಧನ್ಯವಾದಗಳು ಅದಕ್ಕೆ. ಸೊ ನಾನು ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅದಕ್ಕೆ. ಸೊ ಐ ಥಿಂಕ್ ದಿಸ್ ಈಸ್ ಅ ವೆರಿ ವೆರಿ ಬಿಗ್ ಆಪರ್ಚುನಿಟಿ ನನಗೇನು ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ತ್ರಿಶೂಲ್ ಆ್ಯಂಡ್ ಯುವರ್ ಟೀಮ್ ನನಗೆ ಇಲ್ಲಿ ಕರೆದ್ಬಿಟ್ಟು ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮಾತಾಡೋಕ್ಕೆ, ಪ್ಲಸ್ ನನ್ನ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಪರ್ಚುನಿಟಿಗೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದು ನಮ್ಮ ಗಿರೀಶ್ ಶೆಟ್ ಅವರು. ನಾವೆಲ್ಲ ಗಿರೀಶ್ ಬಾಯ್ ವಾವ್ ಅಂತ ಕರಿತೀವಿ. ಸೊ ವೀಕೆಂಡ್ ಆನ್ ವೀಲ್ಸ್ ಅಂತ ಚಾನಲ್ ಇದೆ, ಪ್ಲಸ್ ವೀಕೆಂಡ್ ಆನ್ ವೀಲ್ಸ್ 52 ಅಂತ ಇನ್ಸ್ಟಾಗ್ರಾಮ್ ಇದೆ. ಸೊ ಯಾರಿಗೆಲ್ಲ ನನ್ನ ಫಾಲೋ ಮಾಡಬೇಕಂತ ಇಷ್ಟ ಇದೆ, ಇನ್ಸ್ಟಾಗ್ರಾಮಲ್ಲಿ ವೀಕೆಂಡ್ ಆನ್ ವೀಲ್ಸ್ 52 ಯು ಕ್ಯಾನ್ ಫಾಲೋ ಮೀ. ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ವೀಕೆಂಡ್ ಆನ್ ವೀಲ್ಸ್. ಪ್ಲೀಸ್ ಫೀಲ್ ಫ್ರೀ ಟು ಫಾಲೋ ಮೀ. ಆ್ಯಂಡ್ ನಿಮ್ಮ ಸಜೆಷನ್ ಏನಿದ್ರು ಪ್ಲೀಸ್ ನಿಮ್ಮ ಸಜೆಷನ್ನ ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಕೈಯಿಂದ ಆಗುತ್ತಾದ್ರೆ ಆ ಸಜೆಷನ್ನ 100% ಆಗಿ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೊತ್ತು ಕೇಳಿಸ್ಕೊಂಡ್ರೆ ರೈಡ್ ಹೋಗ್ಬೇಕಾದ್ರೆ ಏನೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಆ್ಯಂಡ್ ರೈಡರ್ ಆದವನು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು, ಜೊತೆಗೆ ಯೂಟ್ಯೂಬ್ ಅಲ್ಲಿ ಹೆಂಗೆಲ್ಲ ವರ್ಕೌಟ್ ಆಗುತ್ತೆ ಎಲ್ಲ ಕೂಡ ಮಾತನಾಡಿದ್ದು. ಇದು ಖಾಲಿ ರೈಡ್ ಮಾತ್ರ ಆಗಿರ್ಲಿಲ್ಲ, ಒಂದು ಕಂಪ್ಲೀಟ್ ಈವ್ನಿಂಗ್ ರೈಡೇ ಆಗಿತ್ತು. ಲಾಟ್ಸ್ ಆಫ್ ಕಾನ್ವರ್ಸೇಷನ್ ಆ್ಯಂಡ್ ರೈಟ್ ನಾವು ಪ್ಲೇ ಮಾಡ್ತಾ ಇದೀನಿ ಬ್ಯೂಟಿಫುಲ್ ಆಗಿರೋ ಹಾಡುಗಳು ನಿಮಗೋಸ್ಕರ. ಕೇಳ್ತಾರೆ. You were tuned into Weekend on Wheels with RJ Trishul from Radio City. You can follow him. So nimdu Instagram handle helri. RJ Trishul Instagram handle. ಎಲ್ಲ ಕಡೆ ಕೆಳಗಡೆ ಕಾಣಿಸ್ತಾ ಇರುತ್ತೆ ಅವ್ರದ್ದು ಎಲ್ಲ ಕಡೆ RJ Trishul. So tuned in for more such content and you are logged into Weekend on Wheels with RJ Trishul and Girish. And until the next video, bye bye.